नमो भगवते वासुदेवाय। ओम नमो भगवते वासुदेवाय। ओम सुरभ्यै नमः। ओम सुरभ्यै नमः। ओम सुरभ्यै नमः। मूकं करोति वाचालं पङ्गुं लङ्घायते गिरिं यत्कृपातमहं वन्दे श्रीगुरुं दीनतारिणं श्रीचैतन्यमीश्वरं परमानन्दमाधवम्। नमो विष्णुपादाय कृष्णप्रेष्ठाय भूतले श्रीमते भक्तिरामस्वामी नमस्ते गौरसेवाय वचनानिवेदितात्मने वादोಪರೋಪಾದಾರ್ಥಿ ಪರಮೇಶ್ವರಿ ಪ್ರಚಾರ. ಹರೇ ಕೃಷ್ಣ ಎಲ್ಲರೂ ಧನ್ಯವಾದಗಳು ಇವತ್ತು ಸೇರಿದ್ದಕ್ಕೆ. ಶುರು ಮಾಡೋಣ ಕ್ಲಾಸ್. ಭಗವಂತನ ಅನುಗ್ರಹ, ಎಲ್ಲ ವೈಷ್ಣವರ ಅನುಗ್ರಹದಿಂದ ನಾವು 3ನೇ ಅಧ್ಯಾಯದ 5ನೇ ಶ್ಲೋಕವನ್ನ ಇವತ್ತು ಶುರು ಮಾಡೋಣ ಓದ್ಲಿಕ್ಕೆ. ಅದಕ್ಕಿಂತ ಮುಂಚೆ 3ನೇ ಅಧ್ಯಾಯದಲ್ಲಿ ಅರ್ಜುನರಿಗೆ ಆಗುವಂತಹ ಸಂಶಯಕ್ಕೆ ಭಗವಂತರು ಉತ್ತರ ಕೊಡುವಂತಹ ಸನ್ನಿವೇಶ ಇದು. ಸಂಶಯ ಏನು ಅಂತ ಹೇಳಿದ್ರೆ, 2ನೇ ಅಧ್ಯಾಯದಲ್ಲಿ ಅಷ್ಟೆಲ್ಲ ವಿವರಿಸಿದ್ರು ಕೂಡ ನಮಗೆಲ್ಲರಿಗೋಸ್ಕರ ಭಗವಂತನ ಮುಖಾಂತರ ಅರ್ಜುನ ಪ್ರಶ್ನೆ ಕೇಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅಲ್ಲಿ ಅರ್ಥ ಆಗಿದೆ, ಅರ್ಜುನರಿಗೆ ಅರ್ಥ ಆಗ್ಲಿಲ್ಲ ಅಂತಲ್ಲ. ನಮ್ಮಂತಹ ಸಾಮಾನ್ಯ ವ್ಯಕ್ತಿಗಳಿಗೆ ಅದಷ್ಟು ಸುಲಭವಾಗಿ ಅರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಯಾವ್ದಾದ್ರು ಒಂದನ್ನ ಸತ್ಯವಾಗಿ ನಿಜವಾಗಿ ಒಂದನ್ನು ಗಟ್ಟಿಯಾಗಿ ಹಿಡ್ಕೊಂಡು ಹೇಳು ಕೃಷ್ಣ ಅಂತ ಹೇಳಿ, ಜ್ಞಾನ ಮಾರ್ಗ ಆದೀತೋ ಅಥವಾ ಕರ್ಮ ಮಾರ್ಗ ಆದೀತೋ ಅಂತ ಹೇಳಿ ನಿನ್ನೆ ನಾವು ಅರ್ಥ ಮಾಡ್ಕೊಂಡಿದ್ದೇವೆ. ಭಗವಂತ ಪ್ರಿಫರೆನ್ಸ್ ಕೊಡೋದು ಕರ್ಮ ಮಾರ್ಗಕ್ಕೆ. ಈಗ ಕಾಯಿನ್ ಇಂದ ನಾವು ಹಿಂಗೆ ಹಾಕಿದ್ರೆ ಹೀಗೆ ಹಾಕ್ತೇವಲ್ಲ ಕಾಯಿನ್, ಯಾವುದು ಅಂತಾರೆ ನಮ್ಗೆ ಗ್ಯಾರಂಟಿ ಇಲ್ಲ ಇದ್ರೆ ಕಾಯಿನ್ ಹಾಕೋದು ಅಂತ ಇದೆ. ನಾವು ಸರ್ವೇ ರೂಢಿಯಲ್ಲಿ ಇದೆ, ಯಾವ ಸೈಡ್ ಬೀಳ್ತದೆ ಆ ಸೈಡ್. ಇದು ಕಾಯಿನ್ ಹಾಕುವಾಗ, ಭಗವಂತ ಕಾಯಿನ್ ಹಾಕುವಾಗ ಗೊತ್ತುಂಟು ಭಗವಂತ ಇದೇ ಬೀಳ್ಬೇಕು. ಯಾಕಂದ್ರೆ ನಾವೆಲ್ಲರೂ ಕರ್ಮಿಗಳು, ಅಥವಾ ನಾವೆಲ್ಲರೂ ಬೇರೆ ಬೇರೆ ಬ್ಯಾಗ್ ಇಟ್ಕೊಂಡು ಬಂದವರು ಕರ್ಮದ. ಆದ ಕಾರಣ ಸಡನ್ ಆಗಿ ಅದರಿಂದ ಹೊರಗೆ ಬರ್ಲಿಕ್ಕೆಲ್ಲ ಸಾಧ್ಯ ಇಲ್ಲ. ಟಾಸ್ ಹಾಕುದು, ಥ್ಯಾಂಕ್ ಯು. ಟಾಸ್ ಹಾಕುದು ಸಡನ್ ಆಗಿ ಅದರಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಿಧಾನವಾಗಿ ಆಗ್ಬೇಕು, ಶುದ್ಧ ಆಗ್ತಾ 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 ಅಂತಹ ವಿಚಾರಕ್ಕೆ ಬರ್ಲಿಕ್ಕೆ ಸಾಧ್ಯ. ಆದ ಕಾರಣ ಜ್ಞಾನ ಮಾರ್ಗವನ್ನ ಭಗವಂತ ದೂರ ಇಟ್ಟು ಕರ್ಮ ಮಾರ್ಗವನ್ನ ಅಂದ್ರೆ ಭಕ್ತಿ ಮಾರ್ಗವನ್ನ ಭಗವಂತ ಮೇಲೆ ಎತ್ತಿ ತೋರಿಸ್ತಿದ್ದಾರೆ. ಯಾಕಂತ ಹೇಳಿದ್ರೆ ಸರ್ವೇ ಸಾಮಾನ್ಯ ಯಾರಿಗೂ ಜ್ಞಾನ ಮಾರ್ಗ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಭಾರಿ ವಿರಳ ಅದು. ಅದಂತೂ ಈ ಕಾಲದಲ್ಲಿ ಅಂತೂ ಸಾಧ್ಯವೇ ಇಲ್ಲ, ಕಲಿಯುಗದಲ್ಲಿ ಅಂತೂ ಸಾಧ್ಯವೇ ಇಲ್ಲ. ಬೇರೆ ಯುಗದಲ್ಲಿ, ಉದಾಹರಣೆಗೆ ಸತ್ಯಯುಗದಲ್ಲಿ ಎಲ್ಲರೂ ಸಾತ್ವಿಕರಾಗಿದ್ರು, ಅಲ್ಲಿ ತೊಂದರೆಗಳು ಅಥವಾ ಏನೋ ಒಂದು ಭಯ, ಆತಂಕ, ಆ ತರದೊಂದು ಕ್ಷಣಗಳು ಕಮ್ಮಿ ಇತ್ತು. ಅಲ್ಲಿ ಒಬ್ರು ಕೂತ್ಕೊಂಡು ತುಂಬಾ ವರ್ಷಗಳು ಜೀವಿಸ್ತಾ ಇದ್ರು, ಅವರು ಕೂತ್ಕೊಂಡು ಧ್ಯಾನಕ್ಕೆ ಕೂತ್ಕೊಂಡು ಮಾಡ್ತಿದ್ರು ಇದನ್ನೆಲ್ಲ. ಅದಾದ್ಮೇಲೆ ತ್ರೇತಾಯುಗದಲ್ಲೂ ಅಷ್ಟೇ ಸ್ವಲ್ಪ ಎಲ್ಲ ಇದು ನಡೀತಾ ಇತ್ತು. ಆಗ ಅಲ್ಲಿ ತ್ರೇತಾಯುಗದಲ್ಲಿ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ಶುರುವಾಯ್ತು ಏನು ತೊಂದರೆಗಳೆಲ್ಲ. ಆಮೇಲೆ ದ್ವಾಪರ ಯುಗದಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿಯಾಗಿ ಕಲಿಯುಗದಲ್ಲಿ ತೊಂದರೆಗಳು ಮಾತ್ರ ಬಾಕಿಯಾಗಿದೆ. ಆದ ಕಾರಣ ನಾವು ಅರ್ಥ ಮಾಡ್ಕೊಳ್ಬೇಕು, ಈ ಯುಗಕ್ಕೆ ಏನು ಬೇಕು ಅದು ಭಗವಂತ ಚೈತನ್ಯ ಮಹಾಪ್ರಭುಗಳಾಗಿ ಬಂದು ನಮ್ಗೆ ತೋರಿಸ್ಕೊಟ್ಟಿದ್ದಾರೆ. ಹರೇ ಕೃಷ್ಣ ಮಹಾಮಂತ್ರದ ಜಪ ಅದು ಮೇನ್ ಪಾಯಿಂಟ್, ಅದೊಂದು ಮೇನ್ ಪಾಯಿಂಟ್. ಅದನ್ನು ಹಿಡಿದು ಅದರ ಒಟ್ಟಿಗಿರುವಂಥದ್ದೆಲ್ಲ ಸುತ್ತುದು. ಯಾವುದು? ಪುಸ್ತಕ ಓದೋದಾಗ್ಲಿ, ದೇವಸ್ಥಾನಕ್ಕೆ ಹೋಗಿ ಏನ್ ಮಾಡುದು, ಅರ್ಚನೆ ಮಾಡೋದಾಗ್ಲಿ, ಇದೆಲ್ಲ. ಬಟ್ ಮೊದಲನೇ ಉದ್ದೇಶ ನಮ್ಮದಲ್ಲಿ ಮೇನ್ ಅಂತ ಹೇಳಿದ್ರೆ ಮಹಾಮಂತ್ರದ ಜಪ, ಇದೇ ಮೇನ್. ಅದಕ್ಕೆ ಶ್ರೀಲ ಪ್ರಭುಪಾದ ಹೇಳ್ತಾರೆ, 90% ಅಧಿಕ ಆಧ್ಯಾತ್ಮಿಕ ಮುನ್ನಡೆ ಎಷ್ಟು ಚೆನ್ನಾಗಿ ಜಪ ಮಾಡ್ತೇವೆ ನಾವು ಅದರ ಮೇಲೆ ಉಂಟು ಅಂತ ಹೇಳಿ. ಆದ ಕಾರಣ ಈ ಜಪ ಮಾಡೋದ್ರ ಬಗ್ಗೆ ತಿಳಿಯುವುದು ಹೇಗೆ ಅಂತ ಹೇಳಿದ್ರೆ ಹೀಗೆ ವೈಷ್ಣವರ ಜೊತೆ ಸೇರಿ. ಆದ ಕಾರಣ ನಾವು ಸಂಘದಲ್ಲಿದ್ರೆ ಮಾತ್ರ ಸಾಧನೆ ಸಾಧ್ಯ, ಸಂಘ ಇಲ್ಲದಿದ್ರೆ ಸಾಧನೆ ಸಾಧ್ಯ ಇಲ್ಲ. ಈಗ ನಾವು ಡೈಲಿ ದಿನ ಒಂದು ಉದಾಹರಣೆ ತಗೊಳ್ಳೋಣ. ನಾವು ಈಗ ದಿನ ನಾವೆಲ್ಲ 1 ಗಂಟೆ ಸೇರ್ಲಿಕ್ಕೆ ಪ್ರಯತ್ನ ಪಡ್ತಿದ್ದೇವೆ. ಭಗವಂತನ ಅನುಗ್ರಹದಿಂದ, ಗುರುಗಳ ಅನುಗ್ರಹದಿಂದ ನಮ್ಗೆಲ್ಲ ಅವಕಾಶ ಸಿಕ್ಕಿದೆ. ಈಗ ಒಂದು ದಿನ ಇಲ್ಲ ಅಂದ್ರೆ ನಾವು ಓದ್ತೇವ? ನಾನು ಓದಲ್ಲ, ನೀವು ಓದಲ್ಲ, ಕ್ಲಾಸ್ ಉಂಟು ಅಂತ ಹೇಳಿ ನಾವು ಓದ್ತಿದ್ದೀವಿ. ಅಂದ್ರೆ ನಾವೆಲ್ಲ ಸಾಧನೆ ಹೇಗೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಹತ್ತಿರ ಬರುವಾಗ ಸಾಧನೆ ಮಾಡ್ತಾ ಇದ್ದೇವೆ. ಇದು ಮಾಡ್ತಾ ಮಾಡ್ತಾ ಏನು ಅರ್ಥ ಆಗ್ತಾ ಇದೆ ನಮಗೆ? ಓ, ಕೃಷ್ಣ ಅಂತ ಹೇಳೋ ಒಬ್ಬ ವ್ಯಕ್ತಿ, ಅವನೊಟ್ಟಿಗೆ ನನಗೆ ಅಜಗಜಾಂತರ
ಒಳ್ಳೆ ಸಂಬಂಧ ಇತ್ತು, ಆದ್ರೆ ನಾನು ಈ ಒಂದು ಭೌತಿಕ ಅವಸ್ಥೆಯಿಂದಾಗಿ ನನಗೆ ಆ ಸಂಬಂಧದ ಅರಿವು ಹೋಗ್ತಾ ಇದೆ. ಯಾಕೆಂದ್ರೆ ಸಂಬಂಧ ಈಗ ನೋಡಿ, ನಾವು ಈಗ ಓದ್ತಾ ಇರುವಾಗ ಭಗವಂತನ ಬಗ್ಗೆ ಸಂಬಂಧ ಬೆಳೀತಾ ಉಂಟು, ಏನು ಸಂಶಯ ಇಲ್ಲ ಅದರಲ್ಲಿ. ಕೃಷ್ಣ ಹೇಳುವುದನ್ನು ನಮಗೆ ಅರ್ಥ ಆಗ್ತಿದೆ, ಕೃಷ್ಣನ ಜೊತೆ ಸಂಬಂಧ ಬೆಳೀತಾ ಇದೆ, ಕೃಷ್ಣನ ಜಪ ಮಾಡುವ ಅಂತ ಅನಿಸ್ತಾ ಇದೆ. ಅದೇ ನಾನು ಬೇರೆ ಯಾವುದೋ ಕಾರ್ಯದಲ್ಲಿ ನಿರತನಾಗಿದ್ದೇನೆ ಅಂತ ಇಟ್ಕೊಳ್ಳೋಣ, ಇದರ ಬದಲು ಬೇರೆ ಏನೋ ಮಾಡಿದ್ದೇನೆ, ಭಗವದ್ಗೀತೆ ಕ್ಲಾಸ್ ಎಲ್ಲ, ಅದರ ಬದಲು ನಾನು ಎಲ್ಲೋ ಹೋಗಿ ಶಾಪಿಂಗ್ ಹೋಗಿದ್ದೇನೋ ಅಥವಾ ಮೂವಿಗೆ ಹೋಗಿದ್ದೇನೆ, ಏನೋ ಮಾಡಿದ್ದೇನೆ, ಆಗ ನಾನು ಇಷ್ಟೆಲ್ಲ ಭಗವಂತನ ಬಗ್ಗೆ ಹತ್ರ ಹೋಗ್ಲಿಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಆದ ಕಾರಣ ಈ ಒಂದು ವಿಚಾರವೇ ಹೀಗೆ. ಆದ ಕಾರಣ ಇದಕ್ಕೂ ಕರ್ಮ ಅಂತಲೇ ಹೇಳುವಂಥದ್ದು. ನಾವು ನಿತ್ಯ ಮಾಡುವುದು ಕರ್ಮ, ಬೇರೆ ಬೇರೆ ಕೃಷ್ಣನ ಹೊರತಾಗಿ ಮಾಡುವಂಥದ್ದು ಕರ್ಮ, ಆದರೆ ಇದು ಕೂಡ ಕರ್ಮ. ನೋಡ್ಲಿಕ್ಕೆ ಎರಡೂ ಕರ್ಮವೇ, ಆದ್ರೆ ಇದು ಕೃಷ್ಣ ಕರ್ಮ, ಅದು ಮಾಯೆಯ ಕರ್ಮ ಅಂತ ಅಷ್ಟೇ, ಕರ್ಮ ಅಲ್ಲ ಕರ್ಮ. ಈ ರೀತಿಯಲ್ಲಿ ಒಬ್ಬ ವ್ಯಕ್ತಿ ಕೆಲಸ ಮಾಡದೆ ನಿಲ್ಲಕ್ಕೆ ಸಾಧ್ಯ ಇಲ್ಲ ಅಂತ ನಾವು ನಿನ್ನೆ ತಿಳ್ಕೊಂಡಿದ್ದೇವೆ. ಅದರಲ್ಲೂ ಸ್ಪೆಸಿಫಿಕಲಿ ಮನಸ್ಸಿನಲ್ಲಿ ಆದ್ರೂ ಕೆಲಸ ನಡೀತಾ ಇರ್ತದೆ ಅಷ್ಟು ಹೇಳಿ 5ನೇ ಶ್ಲೋಕದಲ್ಲಿ ಭಗವಂತ ಇನ್ನೂ ಉತ್ತರವನ್ನ ಎಕ್ಸ್ಪಾಂಡ್ ಮಾಡ್ತಾ ಇದ್ದಾರೆ. ಏನೆಲ್ಲ ಆಗ್ಬೇಕು ಎಲ್ಲ 9ನೇ ಶ್ಲೋಕದವರೆಗೆ ಉತ್ತರ ಕೊಡ್ತಾರೆ ಭಗವಂತ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತಿ ಅಕರ್ಮ ಕೃತ್, ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮ ಕೃತ್, ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮ ಕೃತ್, ಕಾರ್ಯತೆ ಹ್ಯವಶಃ ಕರ್ಮ ಸರ್ವಃ ಪ್ರಕೃತಿ ಜೈರ್ಗುಣೈಃ, ಕಾರ್ಯತೆ ಹ್ಯವಶಃ ಕರ್ಮ ಸರ್ವಃ ಪ್ರಕೃತಿ ಜೈರ್ಗುಣೈಃ. ತುಂಬಾ ಇಂಪಾರ್ಟೆಂಟ್ ಶ್ಲೋಕ. ಯಾಕೆಂತ ಹೇಳಿದ್ರೆ ನಾವೇನು ಮಾಡದೆ ಕೂತ್ಕೊಳ್ತೇನೆ ಅಂತ ಹೇಳುವವರಿಗೆ ಅದು ಸಾಧ್ಯ ಇಲ್ಲ ಅಂತ ಹೇಳುವಂತ ಶ್ಲೋಕ ಇದು. ಒಂದು ಕ್ಷಣ ಕೂಡ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಸುಮ್ಮನೆ ಏನು ಕೆಲಸ ಮಾಡದೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನಹಿ ಕಶ್ಚಿತ್, ಯಾರು ಕೂಡ ಒಂದು ಕ್ಷಣ ಕೂಡ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಪ್ರಕೃತಿಯಲ್ಲಿರುವಂತಹ ಗುಣಕ್ಕೆ ನಾವು ಬದ್ಧರಾಗಿದ್ದೇವೆ. ಯಾಕೆಂದ್ರೆ ನಮ್ಮ ಕರ್ಮ ಮತ್ತು ಪ್ರಕೃತಿಗೆ, ಅದಕ್ಕೆ ನಾವು ಹಿಂದೆ ಹೇಳಿದ್ದೇವಲ್ಲ, ದೇಹ ಹೇಗೆ ಸಿಗ್ತದೆ ಅಂತ ಹೇಳಿದ್ರೆ ಕಾಲ ಕರ್ಮ ಗುಣಾಧೀನೋ ದೇಹೋಯಂ ಪಾಂಚಭೌತಿಕಂ. ಈ ಪಂಚಭೂತಗಳಿಂದ ಮಾಡಲ್ಪಟ್ಟ ಈ ದೇಹವು, ಆತ್ಮವು ಪಂಚಭೂತಗಳಿಂದ ಮಾಡಲ್ಪಟ್ಟಿಲ್ಲ. ಈ ದೇಹವು ಪಂಚಭೂತದಿಂದ ಮಾಡಲ್ಪಟ್ಟ ಈ ದೇಹವು ಹೇಗೆ ಜನ್ಮ ಸಿಗ್ತದೆ, ಹೇಗೆ ಸಿಗ್ತದೆ ಇದಕ್ಕೆ ಆತ್ಮಕ್ಕೆ ದೇಹದ ಜೊತೆ ಸಂಬಂಧ ಅಂತ ಹೇಳಿದ್ರೆ ಕಾಲ ಕರ್ಮ ಗುಣ ಆಧೀನ ದೇಹ ಅಯಂ ಪಂಚಭೌತಿಕಂ. ಈ ಪಾಂಚಭೌತಿಕವಾದ ದೇಹ, ಅಯಂ ದೇಹ ಏನಾಗಿದೆ ಅಂತ ಹೇಳಿದ್ರೆ ಈ ಮೂರು ವಿಚಾರಗಳ ಕಂಟ್ರೋಲ್ ಅಲ್ಲಿದೆ. ಯಾವ ವಿಚಾರ? ಕಾಲ ಕರ್ಮ ಗುಣ. ಕಾಲ ಸಮಯದ ಅಧೀನದಲ್ಲಿದೆ. ನೋಡಿ, ನಾವು ಸಮಯ ಹೋದಾಗೆ ನಾವು ಪ್ರಾಯ ಆಗ್ತಾ ಇದ್ದೇವೆ, ಪ್ರಾಯ ಆಗಿ ಅಜ್ಜರಾಗ್ತೇವೆ, ಆಮೇಲೆ ಹೋಗ್ತೇವೆ, ನಾವು ದೇಹ ಹೋಗ್ತೇವೆ ನಾವು ಅಂದ್ರೆ ದೇಹ ಹೋಗ್ತದೆ. ಇದು ಕಾಲಕ್ಕೆ ನಾವು ಕಂಪ್ಲೀಟ್ ಕಾಲಕ್ಕೆ ನಾವು ಎಷ್ಟೇ ಹೇಳಿ ನಾನು ಕಾಲಕ್ಕೆ ಇಲ್ಲ ಅಂತ ಹೇಳಿದ್ರೆ ಏನೋ ಒಂದು ಪ್ರಾಣಾಯಾಮ ಮಾಡಿ 1-2 ವರ್ಷ ಜಾಸ್ತಿ ಆದಾಗೆ ತೋರಿಸ್ಬೋದು, ಇಲ್ಲ ಯಾರೋ ಒಬ್ಬ 1,00,000 ವರ್ಷ ಜಾಸ್ತಿ ಬದುಕಬಹುದು. ಆದ್ರೆ ದೇಹ ಇದ್ದವ ಸಾಯ್ಲೇಬೇಕು, ದೇಹ ಸಿಕ್ಕಿದವ ದೇಹವನ್ನ ತ್ಯಜಿಸ್ಲೇಬೇಕು. ಅದಕ್ಕೋಸ್ಕರ ಜನನ ಅಂತ ಹೇಳಿದ್ರೆ ಏನು ಜನನ ಆಯ್ತು ಅಂತ ಶ್ರೀಲ ಪ್ರಭುಪಾದ ಹೇಳ್ತಾರೆ, ಮರಣದ ಜನನ ಆಯ್ತು ಅಂತ ಹೇಳ್ತಾರೆ ಶ್ರೀಲ ಪ್ರಭುಪಾದ. ನಿಜವಾಗಿ ದಿನ ನಾವು ಮರಣಕ್ಕೆ ಹತ್ತುತ್ತಾ ಇದ್ದೇವೆ. ಆದ ಕಾರಣ ಜನನ ಆದ್ದು ಏನು? ಮರಣವೇ ಜನನ ಆದ್ದು, ದೇಹದ ಮರಣವೇ ಜನನ ಆದ್ದು. ಯಾಕೆಂದ್ರೆ ಆತ್ಮಕ್ಕೆ ಜನನವೂ ಇಲ್ಲ ಮರಣವೂ ಇಲ್ಲ. ಇದು ನಾವು ಅರ್ಥ ಮಾಡ್ಕೊಂಡಿದ್ದೇವೆ. ಆದ ಕಾರಣ ಕಾಲದ ಸಂಪೂರ್ಣ ಆಧಿಪತ್ಯದಲ್ಲಿ ನಾವಿದ್ದೇವೆ. ಕರ್ಮ, ನಾವೇ ಮಾಡಿದಂತಹ ಕರ್ಮದ ಹದ್ದು ಬಸ್ತಿನಲ್ಲಿ ನಾವಿದ್ದೇವೆ. ಕಾಲ ಕರ್ಮ. ಆಮೇಲೆ ಗುಣ ಯಾರದ್ದು? ಗುಣ ಮಾಯೆಯದ್ದು. ಈ ಇಡೀ ಲೋಕ ನಡೆಯುವುದು ಈ ಗುಣದಿಂದ. ಕೆಲವರು ಒಳ್ಳೇದು ಮಾಡ್ಬೇಕು ಅನ್ಕೊಂಡಿರ್ತಾರೆ, ಅನೇನೋ ಕೆಟ್ಟದ್ದು ಮಾಡಿರ್ತಾರೆ. ಕರ್ಮ, ಕಾಲ, ಗುಣ ಅವರ ಮೇಲೆ ಆಕ್ಟ್ ಮಾಡ್ತಾ ಇರ್ತದೆ. ಒಂದು ರೋಪ್ ಹಾಕಿ ಎಳ್ದ ಹಾಗೆ. ಈಗ ನಾವು ಯಾವುದೋ ಕುದುರೆಯನ್ನು ಓಡಿಸ್ತಾ ಇರುವಾಗ ಕುದುರೆಯನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಹೇಗೆ ರೋಪ್ ಹಾಕಿ ಎಳಿತೇವೆ, ಅದೇ ರೀತಿ ನಮ್ಮನ್ನ ರೋಪ್ ಹಾಕಿ ಎಳಿತಾ ಉಂಟು. ನಮಗೆ ಬೇಕಾದಲ್ಲೆಲ್ಲ ಮಾಯೆಗೆ ಬೇಕಾದಲ್ಲಿ ನಾವು ಹೋಗ್ತಾ ಇದ್ದೇವೆ. ನಮಗೆ ಬೇಕಾದಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ ನಮಗೆ. ಅದಕ್ಕೋಸ್ಕರ ನಮಗೆ ಸ್ಥಿತಪ್ರಜ್ಞರಾಗ್ಲಿಕ್ಕೆ ಆಗ್ತಾನೇ ಇಲ್ಲ. ಯಾಕೆ ಆಗ್ತಿಲ್ಲ ಅಂತ ಹೇಳಿದ್ರೆ ನಮ್ಮ ಕರ್ಮದಿಂದಾಗಿ, ಆ ಕರ್ಮಕ್ಕೂ ತ್ರಿಗುಣಕ್ಕೂ ಇರುವ ಸಂಬಂಧದಿಂದ ತ್ರಿಗುಣವೇ ನಮ್ಮನ್ನ ಕಂಟ್ರೋಲ್ ಮಾಡ್ತಾ ಉಂಟು. ಅದೇ ಹೇಳುದು ಪ್ರಕೃತಿ ಜೈಹಿ ಗುಣೈಹಿ. ಈ ಪ್ರಕೃತಿಯ ಗುಣದಿಂದಾಗಿ ನಾವು ಒಂದು ನಿಮಿಷ ಸುಮ್ಮನೆ ಕೂತ್ಕೊಳ್ಳಿಕ್ ಸಾಧ್ಯ ಇಲ್ಲ. ಸುಮ್ಮನೆ ಕೂತ್ಕೊಳ್ತೇನೆ ಅಂತ ಕೂತ್ರೆ ಮನಸ್ಸಿನಲ್ಲಿ ಏನೇನೋ ಯೋಚನೆಗಳು ಬಂದು ಮನಸ್ಸಿನಲ್ಲೇ ಕಾರ್ಯಚಟುವಟಿಕೆ ಎಲ್ಲ ಆಗಿರ್ತದೆ. ಎಂತ ಅದ್ಭುತವಾದ ಶ್ಲೋಕ ನೋಡಿ. ಈಗ ನಾವು ಹೇಳುವುದೇನೋ ಈಗ ಸೊಲ್ಯೂಷನ್ ಹೇಳಿದ್ರೆ ನಾವು ಮಾಡುವಂತ ಎಲ್ಲ ಕಾರ್ಯವನ್ನು, ಎಲ್ಲ ಕೆಲಸವನ್ನ ಕೃಷ್ಣನ ಕಡೆಗೆ ತಿರುಗಿಸುವುದು ಅಷ್ಟೇ. ಮಾರ್ಗ ಪರಿವರ್ತನೆ ಅಷ್ಟೇ.
ಮಾರ್ಗವನ್ನ ಪರಿವರ್ತನೆ ಮಾಡೋದು. ಇಲ್ಲಿ ಹೋಗುವ ಮಾರ್ಗವನ್ನು ಈ ಕಡೆ ತಿರುಗಿಸುದು. ಯಾವ ಕಡೆ ತಿರುಗಿಸುದು? ನಿಜವಾಗಿ ನಮಗೆ ಭಗವಂತನ ಕಡೆಗೆ ತಿರುಗಿಸಿದ್ರೆ ಆಗ ಈ ಕರ್ಮದಿಂದ ನಮಗೆ ಬಂಧನ ಇರುವುದಿಲ್ಲ. ಎಂಥದೇ ಕೆಲಸ ಮಾಡಿದ್ರೂ ಬಂಧನ ಇರುವುದಿಲ್ಲ. ಆದ್ರೆ ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಆ ಕೆಲಸವನ್ನು ಮಾಡಬೇಕು. ಅದಕ್ಕೋಸ್ಕರ ಮುಂಚೆ ಯಾರು ಭಗವಂತ ಅರ್ಜುನನಿಗೆ ಹೇಳ್ತಾರೆ, ಯುದ್ಧಾಯ ಯುದ್ಧಸ್ವ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಕಡೆ ಹೇಳ್ತಾರೆ, ಆ ಇದು ಯುದ್ಧ ಮಾಡೋದಿದ್ರೆ ನನ್ನ ನೆನಪಿಟ್ಕೊಂಡೇ ಯುದ್ಧ ಮಾಡು, ಮಾಮ ಅನುಸ್ಮರ ಯುದ್ಧಚ ಅಂತ ಹೇಳ್ತಾರೆ. ಅಂದ್ರೆ ನಾವೀಗ ಸದ್ಯಕ್ಕೆ ನಾವು ಏನೇ ಕೆಲಸ ಮಾಡಿದ್ರು ಭಗವಂತನ ಬಗ್ಗೆ ಚಿಂತನೆ ಮಾಡ್ತಾ ಕೆಲಸ ಮಾಡ್ಲಿಕ್ಕೆ ಪ್ರಯತ್ನ ಪಡೋಣ. ಈಗ ಅಡಿಗೆ ಮಾಡೋದಿರ್ಲಿ, ಆಫೀಸಿಗೆ ಹೋಗುದಿರ್ಲಿ, ನಡ್ಕೊಂಡು ಹೋಗುದಿರ್ಲಿ, ಆದಷ್ಟು ಎಷ್ಟಾಗ್ತದೆ ಅಷ್ಟು ನಾವು ಭಗವಂತನ ಬಗ್ಗೆ ಸ್ಮರಣೆ ಹೇಗೆ ಸಾಧ್ಯ? ಮನಸ್ಸಿನಲ್ಲಿ ಹರೇ ಕೃಷ್ಣ ಮಹಾಮಂತ್ರ ಹೇಳೋದು, ಬಾಯಲ್ಲಿ ಸ್ವಲ್ಪ ಹರೇ ಕೃಷ್ಣ, ಯಾರಿಲ್ಲ ಅಂದ್ರೆ ಸ್ವಲ್ಪ ಜೋರಾಗಿ ಹೇಳೋದು, ಯಾರಾದ್ರೂ ಇದ್ದಾರೆ ಅವರಿಗೆ ಡಿಸ್ಟರ್ಬ್ ಆಗ್ತದೆ ಅಂತ ಹೇಳಿದ್ರೆ ಮನಸ್ಸಲ್ಲಿ ಹೇಳೋದು. ಈ ರೀತಿಯಲ್ಲಿ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನು ನಮ್ಮ ಬಾಯಲ್ಲಿ ಓಡಾಡಿಸ್ತಾ ಇರಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇದು ಹೇಳ್ತಾ 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 ಏನಾಗ್ತದೆ ಅಂತ ಹೇಳಿದ್ರೆ ಆ ಒಂದು ಶಬ್ದದ ಜೊತೆ ನಮಗೆ ಸಂಬಂಧ ಬೆಳೀತದೆ. ಆ ಶಬ್ದ ಮತ್ತು ಭಗವಂತನಿಗೆ ವ್ಯತ್ಯಾಸ ಇಲ್ಲ. ಈ ರೀತಿಯಲ್ಲಿ ನಮ್ಮ ಕರ್ಮವೆಲ್ಲ ಶುದ್ಧ ಆಗ್ತದೆ. ಕರ್ಮ ಶುದ್ಧ ಆಗೋದು ಹರೇ ಕೃಷ್ಣ ಮಹಾಮಂತ್ರದ ಕೊರೊಲರಿ ಅಂತ ಹೇಳ್ತಾರೆ ಗಣಿತದಲ್ಲಿ. ಕೊರೊಲರಿ ಅಂದ್ರೆ ಸೈಡ್ ಪ್ರಾಡಕ್ಟ್, ಅದರಿಂದ ಉದ್ದೇಶ ಅಲ್ಲ ಅದರದ್ದು. ಈಗ ಹರೇ ಕೃಷ್ಣ ಮಹಾಮಂತ್ರದ ಜಪ ಮಾಡೋದು ನಮ್ಮ ಕರ್ಮವನ್ನ ಹೊಡಿಲಿಕ್ಕಲ್ಲ, ಕರ್ಮವನ್ನ ತೆಗಿಲಿಕ್ಕಲ್ಲ, ಕೃಷ್ಣ ಪ್ರೇಮಕ್ಕೋಸ್ಕರ. ಆದ್ರೆ ಕೃಷ್ಣ ಪ್ರೇಮಕ್ಕೆ ಹೋಗ್ಬೇಕಿದ್ರೆ ಕರ್ಮ ನಿಧಾನವಾಗಿ ಕಳ್ಚ್ಕೊಳ್ತದೆ. ಅಗತ್ಯ ಕರ್ಮಗಳೆಲ್ಲ ಕಳ್ಚ್ಕೊಂಡು ಸಂಪೂರ್ಣವಾಗಿ ಕೃಷ್ಣನ ಕರ್ಮವೇ ನಡೆಯುವಂತೆ ಮಾಡ್ತದೆ. ಇದೊಂದು ಅದ್ಭುತವಾದಂತಹ ಶ್ಲೋಕ. ಮುಂದೆ ಹೋಗೋಣ. ಪ್ರಭುಪಾದರಿಗೆ ಜಯವಾಗಲಿ. ಅನುವಾದ ಮತ್ತು ಭಾವಾರ್ಥ. ಪ್ರಕೃತಿಯಿಂದ ಬಂದ, ನಮ್ಮಿಂದ ಬಂದದಲ್ಲ, ಪ್ರಕೃತಿಯಿಂದ ಬಂದ ಗುಣಗಳಿಗೆ ಅನುಗುಣವಾಗಿ ಕರ್ಮವನ್ನು ಪ್ರತಿಯೊಬ್ಬನೂ ಮಾಡಲೇಬೇಕಾಗುತ್ತದೆ. ಹಳೆಯ ಕರ್ಮ ಬೇರೆ ಇದೆ, ಈ ಪ್ರಕೃತಿಯ ಒಂದು ಇನ್ಫ್ಲುಯೆನ್ಸ್ ಇಂದಾಗಿ ಪುನಃ ನಾವು ಕರ್ಮ ಮಾಡಲೇಬೇಕಾಗ್ತದೆ. ಅದು ಸ್ಟಾಪ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದುದರಿಂದ ಯಾರೂ ಒಂದು ಕ್ಷಣವಾದರೂ ಏನನ್ನೂ ಮಾಡದೆ ಇರಲು ಸಾಧ್ಯವಿಲ್ಲ, ಏನನ್ನೂ ಮಾಡದೆ ಇರಲು ಸಾಧ್ಯ ಇಲ್ಲ. ಇದಷ್ಟು ಸುಲಭವಾಗಿ ಅರ್ಥವಾಗುವುದು. ಮುಂದೆ ಹೋಗೋಣ. ಇದು ದೇಹಗತ ಜೀವದ ಪ್ರಶ್ನೆಯಲ್ಲ. ಸದಾ ಕಾರ್ಯನಿರತರಾಗಿರುವುದೇ ಆತ್ಮನ ಸ್ವಭಾವ. ಅಂದ್ರೆ ದೇಹಕ್ಕೆ ಗತಿಯೇ ಇಲ್ಲ. ಗತಿ ಅಂತ ಹೇಳಿದ್ರೆ ಚಲನೆಯೇ ಇಲ್ಲ. ಚಲನೆ ಇರುವುದು ಯಾವುದಕ್ಕೆ? ಆತ್ಮಕ್ಕೆ. ಈಗ ಆತ್ಮ ಇಲ್ಲದ ದೇಹ ಚಲಿಸ್ತದ? ಇಲ್ಲ. ಆತ್ಮ ಇಲ್ಲದ ದೇಹ ಚಿಂತನೆ ಮಾಡ್ತದ? ಇಲ್ಲ. ಆತ್ಮ ಇಲ್ಲದೆ ದೇಹಕ್ಕೆ ಏನೂ ಇಲ್ಲ ಶಕ್ತಿ. ಆದ ಕಾರಣ ಆತ್ಮ ಈ ದೇಹದ ಒಳಗೆ ಇರುವ ತನಕ ಈ ದೇಹಕ್ಕೆ ಒಂದು ಸ್ಟಾಪ್ ಅಂತ ಇಲ್ಲ. ಈ ದೇಹ ಏನು ಕೆಲಸ ಮಾಡುವುದಿಲ್ಲ ಅಂತಿಲ್ಲ, ಕಂಟಿನ್ಯೂಸ್ ಕೆಲಸ ಮಾಡ್ತಾ ಇರ್ತದೆ. ಆದ ಕಾರಣ ದೇಹದ ಚಲನೆಗೆ ಕಾರಣ ಯಾವುದು? ಆತ್ಮದ ನಿರಂತರ ಚಲನೆ. ಅದಕ್ಕೆ ಆತ್ಮ ಅಂತ ಹೇಳಿದ್ರು ಚೇತನ, ಚೈತನ್ಯ. ಅದು ಒಂದು ಕಡೆ ನಿಲ್ಲಕ್ಕೆ ಸಾಧ್ಯ ಇಲ್ಲ ಆತ್ಮ. ಅದಕ್ಕೋಸ್ಕರ ಆತ್ಮವು ಪರಮಾತ್ಮನ ಭಾಗ. ಆ ಪರಮಾತ್ಮನ ಭಾಗ ಅಂತ ಹೇಳಿದ್ರೆ ಪರಮಾತ್ಮನ ಸೇವಕ. ಸೇವೆಯೇ ಅದರ ಚಲನೆ. ಆತ್ಮದ ಚಲನೆ ಏನು? ಸೇವೆ, ಭಗವಂತನ ಸೇವೆ. ಅದಕ್ಕೋಸ್ಕರ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಜೀವೇರ ಸ್ವರೂಪ ಹೊಯ್ ಕೃಷ್ಣೇರ ನಿತ್ಯ ದಾಸ. ಯಾವಾಗ್ಲೂ ಕೃಷ್ಣನ ಸೇವೆ ಮಾಡುವುದೇ ಈ ಆತ್ಮದ ಲಕ್ಷಣ. ಇದು ತುಂಬಾ ಇಂಪಾರ್ಟೆಂಟ್ ವಿಷಯ, ತುಂಬಾ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಾವು ಇಲ್ಲಿ ಕೂಡ ಏನೋ ಕೆಲಸ ಮಾಡ್ತಾ ಇರ್ತೇವೆ. ಅದಕ್ಕೆ ಹೇಳ್ತಾರೆ, ಇನ್ನು ಮುಂದೆ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಊರ್ಧ್ವ ಮೂಲಂ ಅಧಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಅಂತ ಹೇಳಿ. ಅಂದ್ರೆ ಭಗವದ್ಧಾಮದಲ್ಲಿ ಏನಿದೆ, ಗೋಲೋಕ ವೃಂದಾವನದಲ್ಲಿ ಏನಿದೆ, ಅದೇ ಉಲ್ಟ ಇಲ್ಲಿ, ಅದೇ ಉಲ್ಟ ಇಲ್ಲಿ. ಆದ ಕಾರಣ ನಾವಿಲ್ಲಿ ಏನು ಸೇವೆ ಮಾಡ್ತೇವೆ, ಬೇರೆಯವರಿಗೆಲ್ಲ ಸೇವೆ ಮಾಡ್ತಾರೆ, ಆದ್ರೆ ನಾವೇನು ಎಕ್ಸ್ಪೆಕ್ಟ್ ಮಾಡಿ ಮಾಡ್ತಾ ಇದ್ದೇವೆ, ಅದು ಉಲ್ಟ. ಅಲ್ಲಿ ಭಗವಂತನ ಸೇವೆಯಲ್ಲಿ ಏನು ಎಕ್ಸ್ಪೆಕ್ಟೇಷನ್ ಇಲ್ಲ. ಯಾಕೆಂತ ಹೇಳಿದ್ರೆ ಭಗವಂತನ ಮೇಲೆ ಅಷ್ಟು ಮಮಕಾರ, ಭಗವಂತನ ಮೇಲೆ ಅಷ್ಟು ಪ್ರೀತಿ. ಈ ಭೌತಿಕ ಜಗತ್ತಿನಲ್ಲಿ ಅಂಥ ಪ್ರೀತಿ ಸಾಧ್ಯವಿಲ್ಲ. ಸ್ವಲ್ಪ ಕಂಪೇರ್ ಮಾಡಬಹುದು ಅಂತ ಹೇಳಿದ್ರೆ ಅಮ್ಮ ಮಗುವಿನ ಪ್ರೀತಿಗೆ ಕಂಪೇರ್ ಮಾಡುವುದು, ಅದು ಇಲ್ಲ. ಅಮ್ಮ ಮಗುವಿನ ಪ್ರೀತಿಗೆ ಕಂಪೇರ್ ಮಾಡುದು. ಮಗು ಅಮ್ಮನನ್ನಲ್ಲ, ಅಮ್ಮ ಮಗುವನ್ನ ನಿಷ್ಕಾಮ ರೀತಿಯಲ್ಲಿ ಸೇವೆ ಮಾಡ್ತಾಳೆ. ಆದ್ರೆ ಹೋಗ್ತಾ 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 ನಿಷ್ಕಾಮತೆ ಕಮ್ಮಿ ಆಗ್ತದೆ. ಯಾಕಂದ್ರೆ ಅಯ್ಯೋ ನಾನು ಪ್ರಾಯ ಆಗ್ತಾ ಉಂಟು, ನನ್ನನ್ನು ಪ್ರಾಯ ಆದ ಮೇಲೆ ನೋಡ್ಕೊಳ್ತಾರೆ, ಈ ರೀತಿ ಎಲ್ಲ ಚಿಂತನೆ ಬರ್ಲಿಕ್ಕೆ ಶುರು ಆಗ್ತದೆ ನಿಧಾನಕ್ಕೆ. ಏನೇ ಇರಲಿ, ಸ್ವಲ್ಪ ಮಟ್ಟಿಗೆ ನಾವು ನೋಡಬಹುದು ಅಮ್ಮ ಮತ್ತು ಮಗುವಿನ ಒಂದು ಪ್ರೇಮ ಸಂಬಂಧದಲ್ಲಿ ಕೃಷ್ಣ ಮತ್ತು ನಮ್ಮ ಸಂಬಂಧವನ್ನ ಸ್ವಲ್ಪ ಅದನ್ನು ಕಂಪೇರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಏನೋ ಒಂದು ಊಹೆ ಮುಖಾಂತರ ನಮ್ಗೆ ಅರ್ಥ ಮಾಡ್ಕೊಳ್ಬಹುದು.
ಮುಂದೆ ಹೋಗೋಣ. ಆದ ಕಾರಣ ದೇಹದ ಚಲನೆ ಹೇಗೆ ಆಗ್ತಾ ಉಂಟು ಅಂತ ಹೇಳಿದ್ರೆ ಆತ್ಮ ಸದಾ ಕಾರ್ಯನಿರತರಾಗಿರೋ ಕಾರಣ ಒಂದು ಕ್ಷಣವೂ ಸುಮ್ಮನೆ ಇರಲಾರದು. ಈಗ ಮನಸ್ಸು, ಬುದ್ಧಿ, ಅಹಂಕಾರ ಅಂತ ಹೇಳುವಂಥದ್ದು ಸೂಕ್ಷ್ಮ ಇಂದ್ರಿಯಗಳು, ಸೂಕ್ಷ್ಮ ದೇಹ. ಅದು ಸೂಕ್ಷ್ಮ ದೇಹಕ್ಕೆ ಸಹ ಕಾರಣ ಈ ಮೂರು ಗುಣದ ಪ್ರಭಾವ ಉಂಟು. ಅದಲ್ಲದೆ ಪಂಚಭೂತದ ಪ್ರಭಾವ ಉಂಟು, ಕಾಲದ ಪ್ರಭಾವ ಉಂಟು, ಎಲ್ಲದರ ಪ್ರಭಾವ ಈ ಮೂರು ಸೂಕ್ಷ್ಮ ದೇಹಕ್ಕೂ ಉಂಟು. ಕಾಲ ಇದು ಯಾವುದು? ಮನಃ, ಬುದ್ಧಿ, ಅಹಂಕಾರಕ್ಕೂ ಉಂಟು. ಆದ ಕಾರಣ ಮನಃ, ಬುದ್ಧಿ, ಅಹಂಕಾರದಲ್ಲಿ ಸಂಪೂರ್ಣ ಕೃಷ್ಣನನ್ನೇ ತುಂಬಿಸಿಕೊಂಡ್ರೆ ನಮ್ಮ ಸಾವು ಬರುವಾಗ ಕೃಷ್ಣನೇ ನೆನಪಾಗ್ತದೆ. ಆ ಮನಃ, ಬುದ್ಧಿ, ಅಹಂಕಾರದಲ್ಲಿ ಕೃಷ್ಣನನ್ನು ಹೊರತುಪಡಿಸಿ ಬೇರೆ ಏನನ್ನಾದರೂ ತುಂಬಿಸಿಕೊಂಡ್ರೆ ನಮಗೆ ಕೃಷ್ಣನ ಬಗ್ಗೆ ಯೋಚನೆ ಬರೋದು ಕಷ್ಟ ಆಗ್ತದೆ. 100% ಸಿಗ್ಬೇಕು ನಮಗೆ, ಅಷ್ಟು ನಾವು ಪ್ಯೂರ್ ಆಗ್ತಾ ಹೋಗ್ಬೇಕು. ಆದ ಕಾರಣ ನಾವು ಅದಕ್ಕೋಸ್ಕರ ಭಗವಂತ ಹೇಳ್ತಾರೆ, ಮನುಸ್ಮರ ಮತ್ಪರಹ ಅಂದ್ರೆ ನನ್ನ ಕಡೆ ಬಾ, ನನ್ನ ಬಗ್ಗೆ ಚಿಂತೆ ಮಾಡು. ನನ್ನ ಕಡೆ ಬಾ ಅಂದ್ರೆ 1 ನಿಮಿಷ ಚಿಂತೆ ಮಾಡಿದ್ರೆ ಬರ್ಲಿಕ್ಕೆ ಆಗ್ತದ? ಯಾರೋ ಇಬ್ಬರಿಗೂ ಆಗಿರಬಹುದು, ಆದ್ರೆ ಸಾಮಾನ್ಯ ವ್ಯಕ್ತಿಗಳಿಗೆ ಅಲ್ಲ ಅದು. ಈಗ ಉದಾಹರಣೆ ತುಂಬಾ ಜನರದ್ದು ಕೊಡ್ಬೋದು. ಫಾರ್ ಎಕ್ಸಾಂಪಲ್ 2-3 ಭಾವಾರ್ಥದ ಹಿಂದೆ ಶ್ರೀಲ ಪ್ರಭುಪಾದರು ಹೇಳಿದ್ದಾರೆ, ಒಬ್ರು ರಾಜ ಸ್ವರ್ಗಕ್ಕೆ ಹೋಗಿ ಅವರಿಗೆ ಒಂದು ಕ್ಷಣದಲ್ಲಿ ಭಗವತ್ ಪ್ರಾಪ್ತಿ ಆಗಿದೆ. ಅವನಿಗೆ ಯಾವಾಗ? ಒಂದು ಕ್ಷಣದಲ್ಲಿ ಭಗವತ್ ಪ್ರಾಪ್ತಿ ಆಗಿದೆ ಅಂತ ಹೇಳಿ. ಅವರ ಹೆಸರು ನೆನಪಿದೆ ಯಾರಿಗಾದ್ರು? ನಂಗೆ ಸಡನ್ ಮರ್ತೋಯ್ತು ಅವರ ಹೆಸರು. ಕಟ್ವಾಂಗ. ಥ್ಯಾಂಕ್ ಯು ಸೋ ಮಚ್ ಮಧುಜಿ. ಕಟ್ವಾಂಗ ಮಹಾರಾಜ. ಒಂದು ಕ್ಷಣವ, 1 ನಿಮಿಷವ, ಏನೇ ಇರಲಿ, ಸ್ವಲ್ಪದೇ ಸಮಯದಲ್ಲಿ ಅವರಿಗೆ. ಆದ್ರೆ ನಾವು ಆ ಸ್ಥಿತಿಯಲ್ಲಿ ಇಲ್ಲ. ಅದ ಕಾರಣ ನಾವು ಅರ್ಥ ಮಾಡ್ಕೊಳ್ಬಹುದು. ಮುಂದೆ ಹೋಗ್ತೀನಿ. ದೇಹವೇನಿದ್ದರೂ ಆತ್ಮವನ್ನು ಕೆಲಸದಲ್ಲಿ ತೊಡಗಿಸಬೇಕಾದ ನಿರ್ಜೀವ ವಾಹನ. ಈ ಕಾರಣದಿಂದ ಆತ್ಮವು ಕೃಷ್ಣ ಪ್ರಜ್ಞೆಯ ಪುಣ್ಯ ಕಾರ್ಯದಲ್ಲಿ ತೊಡಗಿರಬೇಕು. ಇಲ್ಲವಾದರೆ ಅದು ಮಾಯಾಶಕ್ತಿಯು ನಿರ್ದೇಶಿತ ಕೆಲಸಗಳಲ್ಲಿ ನಿರತವಾಗುತ್ತದೆ. ಇದಕ್ಕೆಲ್ಲ ಪ್ರೂಫ್ ಯಾರು? ನಾವೇ ಪ್ರೂಫ್. ಕೃಷ್ಣನ ಕಾರ್ಯದಲ್ಲಿ ಇಲ್ಲ ಅಂತ ಹೇಳಿದ್ರೆ ಮಾಯೆಯ ಕಾರ್ಯದಲ್ಲಿ ಇದ್ದೇವೆ ನಾವು ಅಂತ ನಾವೇ ಪ್ರೂಫ್. ನಾವೆಷ್ಟೇ ಭಕ್ತರಾಗಿರ್ಲಿ, ನಮ್ಗೆ ಗೊತ್ತು ಎಲ್ಲಿ ನಾವು ಮಾಯೆ ಒಳಗಿದ್ದೇವೆ ಅಂತ, ಯಾವ ಸಮಯ ಸಂದರ್ಭದಲ್ಲಿ ನಾವು ಮಾಯೆಯಲ್ಲಿದ್ದೇವೆ ಅಂತ ಹೇಳಿ ನಮ್ಗೆ ಗೊತ್ತು. ಯಾರು ಹೇಳ್ಬೇಕಾಗಿಲ್ಲ. ಐಹಿಕ ಶಕ್ತಿಯೊಡನೆ ಸಂಪರ್ಕವಿದ್ದಾಗ ಆತ್ಮವು ಐಹಿಕ ಗುಣಗಳನ್ನು ಪಡೆದುಕೊಳ್ಳುತ್ತದೆ. ನೋಡಿ, ಆ ಕಬ್ಬಿಣದ ಉದಾಹರಣೆ ಕೊಟ್ಟಿದ್ದಲ್ಲ, ಕಬ್ಬಿಣ ಬೆಂಕಿ ಹೊಟ್ಟಿಗಿರುವಾಗ ಬೆಂಕಿಯಂತಹ ಲಕ್ಷಣಗಳು ಕಬ್ಬಿಣಕ್ಕೆ ಬರ್ತದೆ. ಅಂದ್ರೆ ಕಬ್ಬಿಣ ಮುಟ್ಟಿದ್ರೆ ಅದು ಸುಡ್ತದೆ ನಮ್ಮನ್ನ. ಅದೇ ರೀತಿ ಆತ್ಮವು ಭಗವಂತನ ಸಂಬಂಧದಲ್ಲಿದ್ರೆ ಅದು ಭಗವಂತನ ಗುಣಗಳನ್ನ ಪಡಿತದೆ. ಸಚ್ಚಿದಾನಂದ ಅದು, ಆದ್ರೆ ಅದರ ಅರಿವಾಗ್ತದೆ ಅದಕ್ಕೆ. ಆದ್ರೆ ಯಾವಾಗ ಮಾಯೆಯ ಸಂಪರ್ಕದಲ್ಲಿರ್ತದೆ ಅದು ತ್ರಿಗುಣದ ಆಧೀನದಲ್ಲಿರ್ತದೆ. ಆತ್ಮ ಕೂಡ ತ್ರಿಗುಣದ ಆಧೀನಕ್ಕೆ ಒಳಪಡ್ತದೆ. ಆದರೆ ಆತ್ಮವು ಕೃಷ್ಣ ಪ್ರಜ್ಞೆಯ ತನ್ನ ಸಹಜ ಕ್ರಿಯೆಯಲ್ಲಿ ತೊಡಗಿದ್ದರೆ ಅದು ಮಾಡಿದುದೆಲ್ಲ ಅದಕ್ಕೆ ಒಳಿತಾದುದೇ ಆಗುತ್ತದೆ. ಏನೇ ಮಾಡ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಅದು ಒಳಿತೇ ಆಗುತ್ತದೆ. ಶ್ರೀಮದ್ ಭಾಗವತಂ 1ನೇ ಸ್ಕಂದ 5ನೇ ಅಧ್ಯಾಯ 17ನೇ ಶ್ಲೋಕ ಇದನ್ನು ದೃಢವಾಗಿ ಹೇಳ್ತದೆ. ತ್ಯಕ್ತ್ವಾ ಸ್ವಧರ್ಮಂ ಚರಣಾಂಬುಜಂ ಹರೇ ಭಜನ್ ಅಪಕ್ವೋ ತಪತೆ ತಥೋ ಯದಿ ಯತ್ರ ಕ್ವವಾ ಭದ್ರಮಭೂದಮಿಷ್ಯ ಕಿಂ ಕೋ ವಾರ್ತ ಆಪ್ತೋ ಭಜತಾಂ ಸ್ವಧರ್ಮತಃ. ಇಂಥ ಒಂದು ಅದ್ಭುತವಾದ ಶ್ಲೋಕ ಇದು ಅಂತ ಹೇಳಿದ್ರೆ, ಇದು ಯಾರು ಹೇಳುದು? ಮೋಸ್ಟ್ಲಿ ಇದು ನಾರದ ಮುನಿಗಳು ಹೇಳ್ತಾ ಇರುವಂತದ್ದು. ತ್ಯಕ್ತ್ವಾ ಸ್ವಧರ್ಮಂ ಚರಣಾಂಬುಜಂ ಹರೇಹೆ. ಯಾರಾದ್ರೂ ಭಗವಂತನ ಪಾದ ಕಮಲಗಳಿಗೆ ಸಂಪೂರ್ಣವಾಗಿ ಸರೆಂಡರ್ ಸಂಪೂರ್ಣವಾಗಿ ಶರಣಾಗಿ ತನ್ನ ಧರ್ಮ ಅಂದ್ರೆ ವರ್ಣಾಶ್ರಮ ಧರ್ಮವನ್ನ ತ್ಯಜಿಸಿದ್ದಾನೆ ಅಂತ ಇಟ್ಕೊಳ್ಳೋಣ. ವರ್ಣಾಶ್ರಮ ಧರ್ಮವನ್ನ ತ್ಯಜಿಸಿದ್ದಾನೆ ಅಂತ ಇಟ್ಕೊಳ್ಳೋಣ. ಹಾಗೆ ತ್ಯಜಿಸಿದ್ರು ಕೂಡ ಏನು ಪ್ರಾಬ್ಲಮ್ ಇಲ್ಲ. ಹಾಗೆ ಹೇಳ್ತಾ ಇರೋದು ಇದನ್ನ. ಹಾಗೆ ತ್ಯಜಿಸಿದ್ರು ಏನು ತೊಂದರೆ ಇಲ್ಲ. ಅವನು ಈ ಪ್ರೊಸೆಸ್ ಅಲ್ಲಿ ಭಗವಂತನ ಸೇವೆಯಲ್ಲಿ ಏನೋ ತೊಡಕುಗಳು ಬರ್ತಾ ಉಂಟು, ಆದ್ರೂ ತೊಂದರೆ ಇಲ್ಲ. ಇದನ್ನು ನೋಡೋಣ ಏನ್ ಹೇಳ್ತಾರೆ ಶ್ರೀಲ ಪ್ರಭುಪಾದರು ಅಂತ ಹೇಳಿ. ಕೃಷ್ಣ ಪ್ರಜ್ಞೆಯನ್ನು ಅನುಸರಿಸುವವನು, ಕೃಷ್ಣ ಪ್ರಜ್ಞೆಯನ್ನು ಫಾಲೋ ಮಾಡುವವನು ಶಾಸ್ತ್ರಗಳು ವಿಧಿಸಿದ ಕರ್ತವ್ಯಗಳನ್ನು ಮಾಡದಿರಬಹುದು. ಶಾಸ್ತ್ರಗಳು ವಿಧಿಸಿದ ಕರ್ತವ್ಯಗಳನ್ನು ಮಾಡದಿರಬಹುದು. ಏನಿದು ಶಾಸ್ತ್ರಗಳು ವಿಧಿಸಿದ ಕರ್ತವ್ಯ? ಈ ದೇಹಕ್ಕೆ ಅನುಗುಣವಾಗಿ ಯಾವುದೋ ಒಂದು ಕೆಲಸ ಮಾಡಬೇಕು ಅಂತ ವಿಧಿ ಇದೆ, ನಿಯಮ ಇದೆ. ಈ ದೇಹ ಯಾವುದೋ ಒಂದು ಗುಣದಿಂದ ಆಧೀನನಾಗಿ, ಕರ್ಮದಿಂದ ಆಧೀನನಾಗಿ ಒಂದು ಕೆಲಸ ಬೇಕು ಈ ದೇಹಕ್ಕೆ. ಅದಕ್ಕೋಸ್ಕರ
ಬ್ರಾಹ್ಮಣ, ವೈಶ್ಯ, ಕ್ಷತ್ರಿಯ, ಶೂದ್ರ ಅಂತೇಳಿ ವಿಂಗಡಣಗಳಿವೆ. ಈ ಬ್ರಾಹ್ಮಣನ ಕೆಲಸ ಮಾಡದೆ ಸುಮ್ಮನೆ ಭಗವಂತನ ಕಡೆ ಹೋದ್ರು, ಕ್ಷತ್ರಿಯನ ಕೆಲಸ ಮಾಡದೆ ಸುಮ್ಮನೆ ಭಗವಂತನ ಹೋದ್ರು ಏನು ತೊಂದರೆ ಇಲ್ಲ ಅಂತ ಈ ಶ್ಲೋಕ ಹೇಳ್ತಾ ಉಂಟು. ಆದ್ರೆ ನಾವು ಈ ಲೆವೆಲ್ ಅಲ್ಲಿ ಇಲ್ಲ, ಅದು ಕೂಡ ಇಂಪಾರ್ಟೆಂಟ್ ಅರ್ಥ ಮಾಡಬೇಕು. ಭಕ್ತಿ ಸೇವೆಯನ್ನು ನಾವಿಲ್ಲ. ಯಾಕೆ ಅರ್ಜುನನಿಗೆ ಭಗವಂತ ಹೇಳ್ತಾ ಇದ್ದೇನೆ, ನೀನು ಈಗೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ, ನೀನು ಏನ್ ಮಾಡ್ಬೇಕು ಅಂತ ಹೇಳಿ ಕ್ಷತ್ರಿಯನ ಡ್ಯೂಟಿ ಮಾಡಬೇಕು ಅಂತ, ಡ್ಯೂಟಿ ಮಾಡ್ತಾ ಶುದ್ಧನಾಗ್ಬೇಕು ಅಂತ ಹೇಳಿ. ವಿಧಿಸಿದ ಕರ್ತವ್ಯಗಳನ್ನು ಮಾಡದಿರಬಹುದು, ಭಕ್ತಿ ಸೇವೆಯನ್ನು ಸಮರ್ಪಕವಾಗಿ ಸಲ್ಲಿಸದೇ ಹೋಗಬಹುದು, ತಾನಿರಬೇಕಾದ ಮಟ್ಟದಿಂದ ಕೆಳಕ್ಕೆ ಬೀಳಬಹುದು, ಆದರೂ ಅವನಿಗೆ ನಷ್ಟವಾಗಲಿ ಕೇಡಾಗಲಿ ಇಲ್ಲ. ಆದರೆ ಶಾಸ್ತ್ರಗಳು ಪರಿಶುದ್ಧವಾಗುವುದಕ್ಕಾಗಿ ವಿಧಿಸಿದ ಎಲ್ಲ ಆಜ್ಞೆಗಳನ್ನು ಪರಿಪಾಲಿಸಿದರೂ ಆತನು ಕೃಷ್ಣ ಪ್ರಜ್ಞೆಯಲ್ಲಿ ಇಲ್ಲದಿದ್ದರೆ ಏನು ಪ್ರಯೋಜನ? ಏನೋ ಸಾಧನೆ ಮಾಡ್ತಾ ಇದ್ದೇನೆ, ಎಷ್ಟೋ ಓದ್ತಾ ಇದ್ದೇನೆ, ಏನೇನೋ ಮಾಡ್ತಿದ್ದೇನೆ, ಆದ್ರೆ ನನ್ನ ಮನಸ್ಸಿನಲ್ಲಿ ಕೃಷ್ಣನೇ ಇಲ್ಲ, ಕೃಷ್ಣನ ಬಗ್ಗೆ ಚಿಂತೆಯೇ ಇಲ್ಲ, ಕೃಷ್ಣನ ಸೇವೆ ಬಗ್ಗೆ ಯೋಚನೆ ಇಲ್ಲ ಅಂತ ಹೇಳಿದ್ರೆ ಏನು ಪ್ರಯೋಜನ? ಆದ ಕಾರಣ ಇಲ್ಲಿ ಶಾಸ್ತ್ರಗಳನ್ನ ಫಾಲೋ ಮಾಡಬಾರದು ಅಂತ ಹೇಳ್ತಿಲ್ಲ, ಶಾಸ್ತ್ರವನ್ನ ಫಾಲೋ ಮಾಡಿ ಕೃಷ್ಣನ ಬಗ್ಗೆ ಚಿಂತನೆ ಇಲ್ಲದಿದ್ರೆ ಏನು ಪ್ರಯೋಜನ? ಆದ ಕಾರಣ ಶಾಸ್ತ್ರವನ್ನ ಫಾಲೋ ಮಾಡಬೇಕು. ಅದಕ್ಕೋಸ್ಕರ ಮಾಂ ಅನುಸ್ಮರ ಯುದ್ಧ ಮಾಡಬೇಕು, ಆದ್ರೆ ಜೊತೆ ಜೊತೆ ನನ್ನನ್ನು ಕೂಡ ಚಿಂತನೆ ಮಾಡಬೇಕು ಅಂತೇಳಿ. ಇದೆಲ್ಲ ನಮಗೋಸ್ಕರ ಹೇಳಿದಂತ ವಿಚಾರ. ನಮಗೋಸ್ಕರ ಅಂತ ಹೇಳಿದ್ರೆ ನಾವು ಕೂಡ ಅರ್ಜುನನ ಹಾಗೆ ನಮಗೂ ಏನೋ ಕೆಲಸ ಇದೆ. ಯುದ್ಧ ಅಂತ ಹೇಳಿದ್ರೆ ಒಂದು ಕೆಲಸ, ಕ್ಷತ್ರಿಯನ ಕೆಲಸ. ಬ್ರಾಹ್ಮಣನಿಗೆ ಓದುವದ್ದು ಕೆಲಸ, ಓದಿಸುವದ್ದು ಕೆಲಸ, ಏನೋ ಪೂಜೆ ಮಾಡುವುದು ಕೆಲಸ ಇರ್ತದೆ. ಕ್ಷತ್ರಿಯನಿಗೆ ಯುದ್ಧ ಮಾಡುವಂಥದ್ದು ಕೆಲಸ, ಆಮೇಲೆ ಪ್ರಜಾ ರಕ್ಷಣೆ, ಆಮೇಲೆ ಆಡಳಿತ ಕೆಲಸ. ವೈಶ್ಯನಿಗೆ ಕೃಷಿ, ಗೋರಕ್ಷೆ, ಆಮೇಲೆ ಬಿಸ್ನೆಸ್ ಮಾಡೋದು ಕೆಲಸ. ಆಮೇಲೆ ಶೂದ್ರನಾದವನಿಗೆ ಎಲ್ಲರನ್ನ ಸೇವೆ ಮಾಡುವಂಥದ್ದು ಕೆಲಸ. ಈ ರೀತಿ ಅವರವರ ಗುಣ ಮತ್ತು ಕರ್ಮಕ್ಕೆ ಅನುಗುಣವಾಗಿ ಕೆಲಸ ಇದೆ. ಈ ಕೆಲಸವನ್ನ ಬಿಡಬಾರದು ಅಂತಲ್ಲ, ಅದನ್ನು ಮಾಡ್ತಾ ಮಾಡ್ತಾ ಭಗವಂತನ ಚಿಂತನೆ ಇಲ್ಲ ಅಂತ ಹೇಳಿದ್ರೆ ಏನು ಪ್ರಯೋಜನ ಅಂತ ಹೇಳ್ತಿದ್ದಾರೆ. ಏನು ಪ್ರಯೋಜನ ಇಲ್ಲ. ಆದ ಕಾರಣ ಅದೂ ಮಾಡಬೇಕು, ಅದರ ಜೊತೆ ಜೊತೆ ನೀವು ಭಗವಂತನ ಸ್ಮರಣೆಯೂ ಆಗ್ಬೇಕು ಅಂತ ಹೇಳಿ ಈ ಶ್ಲೋಕದಲ್ಲಿ ಹೇಳ್ತಾ ಇರೋದು. ಅದೇನಾಗ್ತದೆ, ನಿಧಾನವಾಗಿ ಇದು ಮುಂದೆ ಹೋಗ್ತಾ 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 ಬರೀ ಭಗವಂತನ ಸ್ಮರಣೆ ಆಗ್ತಾ ಇರ್ತದೆ. ಈ ಕೆಲಸದ ಬಗ್ಗೆ ದೊಡ್ಡ ಚಿಂತೆ ಇರುವುದಿಲ್ಲ. ಈ ರೀತಿಯ ಸ್ಟೇಜ್ ಬರ್ತದೆ ನಮಗೆ. ಅಡಿಗೆ ಆಗ್ತಾ ಇರ್ತದೆ, ಅಡಿಗೆ ಭಗವಂತನಿಗೋಸ್ಕರ, ನನಗೋಸ್ಕರ ಅಲ್ಲ ಅಂತ ಹೇಳುವ ಒಂದು ಶುದ್ಧತೆ ನಮ್ಗೆ ದೊರಕಲಿಕ್ಕೆ ಶುರುವಾಗ್ತದೆ. ಈಗ ನಾವೇನ್ ಮಾಡ್ತಿದ್ದೇವೆ, ನನಗೆ ಇವತ್ತು ಪಲಾವ್ ತಿನ್ಬಹುದು ಅಂತ ಮನಸ್ಸಿಗೆ ಉಂಟು, ಆದ ಕಾರಣ ಭಗವಂತನಿಗೆ ಪಲಾವ್ ಮಾಡಿ ಕೊಡ್ತೇನೆ. ಸದ್ಯಕ್ಕೆ ಅದು ನಮ್ಮ ಚಿಂತನೆ, ತಪ್ಪೇನಲ್ಲ. ಸದ್ಯಕ್ಕೆ ಅದೇ ನಮಗೆ ಭಗವಂತನಿಗೆ ಏನು ಬೇಕು ಅಂತ ನಮಗೆ ಗೊತ್ತಿಲ್ಲ, ನಮಗೆ ಏನು ಬೇಕು ಅಂತ ಹೇಳಿ ಚಿಂತನೆ ಮಾಡ್ತಾ ನಾವು ಅದನ್ನ ಭಗವಂತನಿಗೆ ನಿವೇದಿಸ್ತೇವೆ. ಅದು ಶುದ್ಧ ಭಕ್ತಿ ಅಲ್ಲ, ಆದ್ರೆ ಶುದ್ಧ ಭಕ್ತಿಗೆ ಒಂದು ಮೆಟ್ಟಿಲದು. ಆ ಮೆಟ್ಟಿಲಿಲ್ಲದೆ ಮುಂದೆ ಹೋಗ್ಲಿಕ್ಕೆ ಆಗುದಿಲ್ಲ ನಾವು ಸಾಮಾನ್ಯ ವ್ಯಕ್ತಿಗಳಿಗೆ. ಆದ ಕಾರಣ ನಾವು ಇದನ್ನ ಅರ್ಥ ಮಾಡ್ಕೊಳ್ಬೇಕು, ಈ ಶ್ಲೋಕವನ್ನ ಸರಿಯಾಗಿ. ಇಲ್ಲ ಅಂತ ಹೇಳಿದ್ರೆ ಎಲ್ಲ ಬಿಟ್ಟು ನಾನು ಬರೀ ಭಗವಂತನ ಸ್ಮರಣೆ ಮಾಡ್ತೇನೆ, ಏನು ಮಾಡಿದ್ರು ತೊಂದರೆ ಇಲ್ಲ, ನಾನು ಕೊಲೆ ಮಾಡ್ತೇನೆ, ಏನಾದ್ರೂ ಮಾಡ್ತೇನೆ, ಅದ್ರ ಜೊತೆಲಿ ಭಗವಂತನ ಸ್ಮರಣೆ ಮಾಡ್ತೇನೆ ಅಂತ ಹೇಳಿದ್ರೆ ಅದು ಮಹಾ ತಪ್ಪು. ಆ ರೀತಿಯಲ್ಲಿ ನಾವು ಇದನ್ನ ಅರ್ಥ ಮಾಡ್ಕೊಳ್ಬಾರದು. ಆದುದರಿಂದ ಪರಿಶುದ್ಧವಾಗುವ ಪ್ರಕ್ರಿಯೆಯು ಕೃಷ್ಣ ಪ್ರಜ್ಞೆಯ ಹಂತವನ್ನು ಮುಟ್ಟಲು ಅಗತ್ಯ. ಪ್ಯೂರಿಫಿಕೇಶನ್ ತುಂಬಾ ಇಂಪಾರ್ಟೆಂಟ್, ಪ್ಯೂರಿಟಿ ಇಂಪಾರ್ಟೆಂಟ್, ಶುದ್ಧತೆ ಇಂಪಾರ್ಟೆಂಟ್. ಅಂತಹ ಬಾಹ್ಯ ಶುದ್ಧತೆ. ಅಪವಿತ್ರ ಪವಿತ್ರೋ ವಾ ಸರ್ವಾವಸ್ಥಾಂ ಗತೋಪಿ ವಾ ಯಸ್ಮರೇ ಪುಂಡರೀಕಾಕ್ಷಂ ಸ ಬಾಹ್ಯಾಭ್ಯಂತರ ಶುಚಿ. ಬಾಹ್ಯ ಅಭ್ಯಂತರ ಶುಚಿ. ಬಾಹ್ಯ ಅಂತ ಹೇಳಿದ್ರೆ ಹೊರಗೆ, ಸುಮ್ಮನೆ ಸ್ನಾನ ಮಾಡಿದ್ರೆ ಶುದ್ಧ ಆಗುವುದಿಲ್ಲ. ಸ್ನಾನ ಮಾಡುವಾಗ ಕೃಷ್ಣ ಸ್ಮರಣೆ ಬೇಕು. ಯಾಕೆಂದ್ರೆ ಅದು ಇಂಪಾರ್ಟೆಂಟ್. ಬಾಹ್ಯವಾಗಿ ಶುದ್ಧವಾಗುವಂತ ಸ್ನಾನ ನಿಜವಾದ ಸ್ನಾನವಲ್ಲ. ಭಗವಂತನ ನಾಮಸ್ಮರಣೆ ಮಾಡುವಂತ ಸ್ನಾನ ನಿಜವಾದ ಸ್ನಾನ. ಅದರ ಜೊತೆ ಎರಡು ಶುದ್ಧತೆ ಆಗ್ತದೆ, ಬಾಹ್ಯ ಮತ್ತು ಅಭ್ಯಂತರ. ಅಭ್ಯಂತರ ಅಂದ್ರೆ ಒಳಗೆ ಅಂತ ಹೇಳಿದ್ರೆ ಮನ, ಇಂದ್ರಿಯ, ಬುದ್ಧಿಗಳೆಲ್ಲ ಶುದ್ಧವಾಗುತ್ತದೆ. ಆದ ಕಾರಣ ನಾವು ಸ್ನಾನ ಮಾಡುವಾಗಲಿ, ಹಲ್ಲುಜ್ಜು ಆಗಲಿ, ಅಥವಾ ಏನೇ ಕೈಂಕರ್ಯ ಮಾಡುವಾಗ, ಕೆಲಸ ಮಾಡುವಾಗ ಭಗವಂತನ ಸ್ಮರಣೆ ಮಾಡುವುದು ಇಂಪಾರ್ಟೆಂಟು. ಅದಕ್ಕೆ ಸುಲಭವಾದ ಮಾರ್ಗ ಮನಸ್ಸಿನಲ್ಲಿ ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳುವಂಥದ್ದು. ಆದುದರಿಂದ ಈ ವಿಚಾರವನ್ನು ನಾವು ಸ್ವಲ್ಪ ಚೆನ್ನಾಗಿ ಮನಸ್ಸಿನಲ್ಲಿ ಇಟ್ಟು ಪ್ರತಿ ಕ್ಲಾಸಲ್ಲೂ ಇದರ ಡಿಸ್ಕಷನ್ ಆದ್ರೂ ಕೂಡ ಅದರ ಸೀರಿಯಸ್ನೆಸ್ ಯಾವಾಗ ಬರ್ತದೆ ಗೊತ್ತಿಲ್ಲ. ಈಗ ನಮಗೆ ಡೈಲಿ ಹೇಳಿದ್ರು ಕೂಡ ಅದಕ್ಕೊಂದು ಸಮಯ ಸಂದರ್ಭ ಬರುವಾಗಲೇ ನಮಗೆ ಆ ಸೀರಿಯಸ್ನೆಸ್ ಬರುವುದು. ಈಗ ನಾವು ಡೈಲಿ ಮಾತಾಡ್ತಿದ್ದೇವೆ, ಹರೇ ಕೃಷ್ಣ ಮಹಾಮಂತ್ರದ ಬಗ್ಗೆ ದಿನಾ ಮಾತಾಡ್ತಿದ್ದೇವೆ, ಆದ್ರೆ ಕೆಲವರಿಗೆ ಅದರದ್ದು ಬಗ್ಗೆ ಆಸಕ್ತಿ ಇರ್ಲಿಕ್ಕಿಲ್ಲ, ಕೆಲವರಿಗೆ ಅದು ಆಸಕ್ತಿ ಇರ್ಬೋದು. ಯಾವಾಗ ಯಾರಿಗೆ ಆಸಕ್ತಿ ಬರ್ತದೆ ಹೇಳಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಇದನ್ನು ದಿನಾ ಹೇಳುವುದು ಇಂಪಾರ್ಟೆಂಟು.
ದಿನ ಹರೇ ಕೃಷ್ಣ ಮಹಾಮಂತ್ರದ ಉದ್ದೇಶ ಏನು ಅಂತ ಹೇಳ್ತೇನೆ. ಯಾಕೆ ಅಂತ ಹೇಳಿದ್ರೆ ಅದು ಒಬ್ಬ ಭಕ್ತನಿಗೆ ಯಾವಾಗ ಅದರ ಬಗ್ಗೆ ಟಚ್ ಆಗ್ತದೆ ಅಂತ ಹೇಳಿಕ್ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಸಂಪೂರ್ಣವಾಗಿ ಮಹಾತ್ಮರು ಹರೇ ಕೃಷ್ಣ ಮಹಾಮಂತ್ರದ ಬಗ್ಗೆ ತುಂಬಾ ತುಂಬಾ ಹೇಳಿದ್ದಾರೆ. ಈಗ ನಮಗೆ ಹರೇ ಕೃಷ್ಣ ಮಹಾಮಂತ್ರದಲ್ಲಿ ಆಸಕ್ತಿ ಬೆಳೆಯುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಹರೇ ಕೃಷ್ಣ ಮಹಾಮಂತ್ರದ ನಿಜವಾದ ಗುಣ ಲಕ್ಷಣಗಳು ಗೊತ್ತಿಲ್ಲ ನಮಗೆ. ಹರೇ ಕೃಷ್ಣ ಮಹಾಮಂತ್ರದ ಬಗ್ಗೆ ಏನೇನು ಇದೆ ಅಂತ ಗೊತ್ತಿಲ್ಲ. ಅದೆಲ್ಲ ಗೊತ್ತಾದ್ರೆ ನಮಗೆ ಇಷ್ಟೆಲ್ಲ ಇದೆಯಾ ಹರೇ ಕೃಷ್ಣ ಮಹಾಮಂತ್ರ, ಒಂದು ಹೆಸರು ಹರೇ ಅಂತ ತಗೊಂಡ್ರೆ ಸಾಕು, ನಮಗೆ ಪುನಃ ಜನ್ಮವೇ ಇಲ್ಲಂತೆ ಗೊತ್ತಾಗ್ತದೆ ನಮ್ಗೆ. ಹೌದಾ, ಆದ್ರೆ ಹರೇ ಕೃಷ್ಣ ಮಹಾಮಂತ್ರ ಜಪ ನಾನು ಇವತ್ತಿಂದಲೇ ಮಾಡಬೇಕು ಅಂತ ಹೇಳಿ ನಾವು ಟೊಂಕ ಕಟ್ಟಿ ಖಂಡಿತವಾಗಿ ಮಾಡುತ್ತೇನೆ ಅಂತ ಹೇಳೋ ಒಂದು ಮನಸ್ಥಿತಿಯಲ್ಲಿ ಶುರು ಮಾಡಿದರೆ ಭಗವಂತ ನಮಗೆ ಪ್ರೇರೇಪಣೆ ಕೊಡ್ತಾರೆ. ಕೊನೆಗೆ ಭಗವಂತನ ಪ್ರೇರೇಪಣೆಯಿಂದ ಮಾತ್ರ ಸಾಧ್ಯ. ಅದೇ ಭಾಗ್ಯದ ಬಾಗಿಲು ತಟ್ಟುವುದು. ಈಗ ನಮಗೆ ಇವತ್ತು ತಟ್ಟಿರಬಹುದು, ಇನ್ನೊಬ್ಬನಿಗೆ ನಾಳೆ ತಟ್ಟಬಹುದು, ಮತ್ತೊಬ್ಬನಿಗೆ ಮೊನ್ನೆ ತಟ್ಟಿರಬಹುದು. ಆ ಒಂದಲ್ಲ ಒಂದು ದಿನ ಇದು ತಟ್ಟಿಯೇ ತಟ್ಟುತ್ತದೆ. ಯಾಕೆ ಅಂತ ಹೇಳಿದ್ರೆ ಇದು ಚೈತನ್ಯ ಮಹಾಪ್ರಭುಗಳ ಒಂದು ಕೃಪೆ. ಯಾವುದೇ ಪರಿಶುದ್ಧತೆಯ ಪ್ರಕ್ರಿಯೆಯು ಅಥವಾ ಸನ್ಯಾಸವು ಅಂತಿಮ ಗುರಿಯಾದ ಕೃಷ್ಣ ಪ್ರಜ್ಞೆಯನ್ನು ಮುಟ್ಟಲು ನೆರವಾಗುತ್ತದೆ. ಈ ಸನ್ಯಾಸಿ ಆಗುವುದು ಅಥವಾ ಈ ರೀತಿ ಶುದ್ಧತೆ ಮಾಡಿಕೊಳ್ಳುವಂಥದ್ದು ಕೃಷ್ಣ ಪ್ರಜ್ಞೆಯನ್ನು ಮುಟ್ಟಲು ನೆರವಾಗುತ್ತದೆ. ಆದರೆ ಕೃಷ್ಣ ಪ್ರಜ್ಞೆ ಇಲ್ಲದೆ ಹೋದರೆ ಉಳಿದದ್ದೆಲ್ಲ ವಿಫಲ ಎಂದೇ ಭಾವಿಸಬೇಕು. ಇದಕ್ಕೆ ಸುಮಾರು ಉದಾಹರಣೆ ನಮಗೆ ಈಗಲೂ ಕಾಣುತ್ತದೆ. ಯಾರ ಹೆಸರು ಹೇಳಬೇಕಾಗಿಲ್ಲ, ನಿಮಗೆಲ್ಲವೂ ಗೊತ್ತುಂಟು. ಎಲ್ಲರೂ ದೊಡ್ಡ ದೊಡ್ಡವರು ಇದ್ದಾರೆ, ಆದ್ರೆ ಅವರ ಹೆಸರಲ್ಲಿ ಭಗವಂತನ ಹೆಸರು ಬರುವುದಿಲ್ಲ, ಅವರ ಬಾಯಿಯಲ್ಲಿ ಭಗವಂತನ ಬಗ್ಗೆ ಬರುವುದಿಲ್ಲ, ಶಾಸ್ತ್ರ ಬರುವುದಿಲ್ಲ, ಏನು ಬರುವುದಿಲ್ಲ. ಅವರು ಯಾರಿಗೂ ಸರೆಂಡರ್ ಆಗುವುದಿಲ್ಲ. ನಾನೇ ಎಲ್ಲ ಅಂತ ಹೇಳಿ, ನಾನೇ ಭಗವಂತ, ನಾನೇ ಕೃಷ್ಣ ಅಂತ ಹೇಳುವಂತ ಮಟ್ಟಿಗೆ ಬಂದಿರ್ತಾರೆ. ಇಂತಹ ವಿಪರ್ಯಾಸ ಏನು ಅಂತ ಹೇಳಿದ್ರೆ ಅಂತಹ ಮೂಢರ ಕೈಯಲ್ಲಿ ನಾವು ಸಿಕ್ಕಾಕೊಳ್ಬಾರದು. ಅದು ದೊಡ್ಡ ವಿಪರ್ಯಾಸ ಆಗಿಬಿಡ್ತದೆ. ಅಂಥ ಮೂಢರು ತುಂಬಾ ಜನ ಇದ್ದಾರೆ. ಎಲ್ಲರೂ ನಾನೇ ದೇವರು ಅಂತ ತಿಳ್ಕೊಳ್ಳುವವರೇ ಇರೋದು. ನಾನೇ ದೇವರು, ನಾನೇ ಕೃಷ್ಣ ಅಂತ ಹೇಳುವರು. ಆದ ಕಾರಣ ನಾವು ಸ್ವಲ್ಪ ಜಾಗ್ರತೆ ಬೇಕು ಈ ಕಲಿಯುಗದಲ್ಲಿ, ಎಲ್ಲಿ ನಾವು ಸೇರಬೇಕು ಅಂತ ಹೇಳಿ. ನಾವೇ ಆತ್ಮ ಅವಲೋಕನ ಮಾಡಿದರೆ ನಮಗೆ ಅರ್ಥ ಆಗ್ತದೆ ಯಾರು ಕಳ್ಳ, ಯಾರು ನಿಜವಾಗಿ ಸತ್ಯ ಮಾಡ್ತಿದ್ದಾನೆ ಅಂತ ಹೇಳಿ. ಈ ರೀತಿಯಲ್ಲಿ ನಾವು 6ನೇ ಶ್ಲೋಕಕ್ಕೆ ಮುಂದೆ ಹೋಗೋಣ. ಕರ್ಮೇಂದ್ರಿಯಾಣಿ ಸಂಯಮ್ಯ ಯ ಆಸ್ತೆ ಮನಸಾ ಸ್ಮರನ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರ ಸ ಉಚ್ಯತೆ. ಕರ್ಮ ಇಂದ್ರಿಯ ಮತ್ತು ಜ್ಞಾನ ಇಂದ್ರಿಯ ಎರಡು ಉಂಟಲ್ಲ, ಯಾವುದು ಗೊತ್ತಾ? ಜ್ಞಾನ ಇಂದ್ರಿಯ ಯಾರಾದ್ರೂ ಹೇಳ್ತೀರಾ? ಜ್ಞಾನ ಇಂದ್ರಿಯ ಯಾವುದು? ಪ್ರಮೀಳ ಮಾತಾಜಿ ಹೇಳಲಿಕ್ಕ ಕೈ ಎತ್ತಿದ್ದು. ಜ್ಞಾನೇಂದ್ರಿಯ ಯಾವುದು? ಕರ್ಮೇಂದ್ರಿಯಗಳು ಯಾವುವು? ಮೆಸೇಜ್ ಹಾಕಿದ್ರೆ ತೊಂದರೆ ಇಲ್ಲ, ಮುಜುಗರ ಇದ್ರೆ ಇಂಟರ್ನೆಟ್ ಅಲ್ಲಿ ನೋಡದೆ, ಸಿಕ್ಕಿಲ್ಲ ಅಂದ್ರೆ ನೋಡಿ. ದಮಯಂತಿ ಮಾತಾಜಿ ದಯವಿಟ್ಟು ಹೇಳಿ. ಜ್ಞಾನೇಂದ್ರಿಯ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಧನ್ಯವಾದ ಮಾತಾಜಿ. ಕರ್ಮೇಂದ್ರಿಯಗಳು ಕಾಲು, ಕೈ, ನಾಲಿಗೆನಲ್ಲಿ ರುಚಿ ನೋಡೋದು, ಬಾಯಿ, ಮೂಗಿನಲ್ಲಿ ಉಸಿರಾಡೋದು. ಇಲ್ಲ ಮೂಗಲ್ಲ. ಮತ್ತೆ ಜನನೇಂದ್ರಿಯ. ಇನ್ನೊಂದು ಇದು ಗುದದ್ವಾರ ಪ್ರಭು. ಮಲತ್ಯಾಗ ಮಾಡುವಂತ ಇಂದ್ರಿಯ. ಮಲತ್ಯಾಗ ಮಾಡುವಂತ ಇಂದ್ರ. ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ. ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ. ಓಕೆ, ಗೊತ್ತಾಯ್ತು ಅನ್ಕೊಳ್ತೀನಿ. ಈ ಕರ್ಮ ಇಂದ್ರಿಯಗಳನ್ನ, ಜ್ಞಾನೇಂದ್ರಿಯದನ್ನು ಹೇಳ್ತಾ ಇಲ್ಲ ಇಲ್ಲಿ. ಕರ್ಮ ಇಂದ್ರಿಯ ಅಂದ್ರೆ ಕೆಲಸ ಮಾಡ್ಲಿಕ್ಕೆ ಜ್ಞಾನೇಂದ್ರಿಯಗಳಿಂದಲೇ ಕರ್ಮ ಇಂದ್ರಿಯಗಳು ಕೆಲಸ. ಮ್ಯೂಟ್ ಮಾಡ್ಕೊಳ್ಳಿ, ಅನ್ಮ್ಯೂಟ್ ಮಾಡಿದ್ರೆ. ಕರ್ಮ ಇಂದ್ರಿಯಗಳು ಅಂತ ಹೇಳಿದ್ರೆ ಈಗ ಹೇಳಿದ್ರಲ್ಲ ಮಾತಾಜಿ, ಅದೇ ಕಾಲು, ಕೈ, ಆಮೇಲೆ ಬಾಯಿ, ಆಮೇಲೆ ಗುದದ್ವಾರ, ಆಮೇಲೆ ರಿಪ್ರೊಡಕ್ಟಿವ್ ಆರ್ಗನ್ ಜನನೇಂದ್ರಿಯಗಳು. ಆಯ್ತಾ? ಈ ಕರ್ಮ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡಿ, ಆಯ್ತಾ, ಸಂಪೂರ್ಣ ಕಂಟ್ರೋಲ್ ಮಾಡುದು. ಏನು ಮಾಡ್ಲಿಕ್ಕಿಲ್ಲ, ಕೈಯಿಂದ ಕೆಲಸ ಮಾಡ್ಲಿಕ್ಕಿಲ್ಲ, ಕಾಲಿಂದ ಆಚೀಚೆ ಹೋಗ್ಲಿಕ್ಕಿಲ್ಲ, ಬಾಯಿಯಿಂದ ಮಾತಾಡ್ಲಿಕ್ಕಿಲ್ಲ. ಮೌನಿ ಬಾಬಾಗಳು ಗೊತ್ತಲ್ಲ ನಿಮಗೆ, ಪ್ರಭುಪಾದ ಹೇಳ್ತಾರೆ ಮೌನಿ ಬಾಬಾ ಅಂತ. ಮೌನವಾಗಿರೋದು, ಏನಿದ್ರು ಅಂತ ಮಾಡ್ತಾರೆ ಅಷ್ಟೇ. ಇಲ್ಲರೆ ಪೇಪರಲ್ಲಿ ಬರೆದು ಕೊಡುದು ಮೌನಿ ಬಾಬಾ. ನಾವು ಮೌನಿ ಬಾಬಾಗಳಾಗಬಾರ್ದು. ಕೃಷ್ಣನ ಹೆಸರು ಹೇಳುವಂತ, ಬಾಯಿ ಬಿಟ್ಟು ಹೇಳುವಂತ ಬಾಬಾಗಳಾಗ್ಬೇಕು ನಾವು. ಅದ್ರಲ್ಲಿ ಏನು ತೊಂದರೆ ಇಲ್ಲ. ಅದೇ ಕಾರ್ಯ, ಕರ್ಮ ಅದೇ ಕರ್ಮ, ಏನೇ ಇರ್ಲಿ ಬಾಯಲ್ಲಿ ಏನು ಮಾಡುದಿಲ್ಲ. ಆಮೇಲೆ
ತಿನ್ನದಿದ್ರೆ ಕುಡಿಯೋದ್ರೆ ಎಲ್ಲಿಗೆ ಟಾಯ್ಲೆಟ್ಗೆ ಹೋಗುದಲ್ವಾ? ಈ ರೀತಿಯದೆಲ್ಲವನ್ನ ಸ್ಟಾಪ್ ಮಾಡ್ತೇನೆ ಅಂತ ಇಟ್ಕೊಳ್ಳಿ, ಫುಲ್ ಸ್ಟಾಪ್. ಕರ್ಮೇಂದ್ರಿಯಗಳ ಎಲ್ಲ ಚಟುವಟಿಕೆಗಳನ್ನು ಸ್ಟಾಪ್. ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಆದ್ರೂ ಮಾಡುವ. ಸ್ಟಾಪ್ ಮಾಡ್ತಾ ಇದ್ದೇನೆ. ಆಮೇಲೆ ಸ್ಟಾಪ್ ಮಾಡಿ ಕೂತಿದ್ದೇನೆ. ನಾನು ಏನನ್ನು ಯೋಚನೆ ಮಾಡ್ತಿದ್ದೇನೆ? ಆಹಾ, ಅಲ್ಲಿಗೆ ಹೋಗ್ಬೋದಾಗಿತ್ತು. ಆಹಾ, ಇಲ್ಲಿಗೆ ಹೋಗ್ಬೋದಾಗಿತ್ತು. ಆಹಾ, ಅವ್ರ ಜೊತೆ ಅಲ್ಲಿಗೆ ಹೋಗಿರ್ಬೋದಿತ್ತು. ಆಹಾ, ನನ್ನ ಹೆಂಡತಿ ಎಷ್ಟು ಚೆನ್ನಾಗಿ ಅಡಿಗೆ ಮಾಡ್ತಿದ್ಲು, ಈಗ ನನಗೆ ಇದು ಸಿಗ್ತಾ ಇಲ್ಲಲ್ಲ ಅಂತ ಯೋಚನೆ ಬರ್ಲಿಕ್ಕೆ ಶುರು ಆಗ್ತದೆ ಮನಸ್ಸಲ್ಲಿ. ಅಂದ್ರೆ ಮನಸ್ಸಲ್ಲಿ ಕರ್ಮೇಂದ್ರಿಯಗಳ ಕಾರ್ಯ ಎಲ್ಲ ನಡೀತಾ ಉಂಟು. ಅಂತಹ ವ್ಯಕ್ತಿಯನ್ನು ಮಿಥ್ಯಾಚಾರಿ ಅಂತ ಹೇಳ್ತಾರೆ. ಅಂದ್ರೆ ಕರ್ಮೇಂದ್ರಿಯ ಸುಮ್ಮನೆ ದೂರ ಹಾಕಿ ಅದಕ್ಕೆ ನೇತಿ ನೇತಿ, ನನಗೆ ಬೇಡ, ನನಗೆ ಬೇಡ, ಇದು ನನಗೆ ಬೇಡ, ನನಗೆ ಬೇಡ ಅಂತ ಹೇಳುವಂತ ವ್ಯಕ್ತಿಗಳು ಈ ರೀತಿಯ ವಿಚಾರಗಳಲ್ಲಿ ಹೊರಡೋದು. ನನಗೆ ಬೇಡ, ಭಗವಂತನಿಗೆ ಬೇಕು, ಕೊಡಿ, ಭಗವಂತನಿಗೆ ಕೊಡೋಣ ಅಂತ ಹೇಳುವಂತವರು ಭಕ್ತರು. ನನಗೆ ಬೇಡ ಇದು, ಆದರೆ ಭಗವಂತನ ಸೇವೆಗೆ ಇದನ್ನು ಯೋಜಿಸೋಣ, ಆಮೇಲೆ ಭಗವಂತನ ಪ್ರಸಾದವನ್ನ ಸ್ವೀಕರಿಸೋಣ ಅಂತ ಹೇಳಿ. ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರ ಸ ಉಚ್ಯತೆ. ಪ್ರಮೀಳ ಮತ್ತಜಿ ಏನಾದ್ರು ಪ್ರಶ್ನೆ ಕೇಳಕ್ಕೆ ಕೈ ಎತ್ತಿದ್ದೀರಾ? ಸರಿ, ಮುಂದೆ ಹೋಗೋಣ. ಭಾವಾರ್ಥ. ಅನೇಕ ಮಂದಿ ಮಿಥ್ಯಾಚಾರಿಗಳಿದ್ದಾರೆ. ಅನುವಾದ, ಸಾರಿ. ಕರ್ಮೇಂದ್ರಿಯಗಳನ್ನು ನಿಗ್ರಹಿಸಿ, ಯಾವುದು ಕರ್ಮೇಂದ್ರಿಯ ನಿಮ್ಗೆ ಅರ್ಥ ಆಯ್ತು, ಅದನ್ನು ನಿಗ್ರಹಿಸಿ ಇಂದ್ರಿಯ ವಿಷಯಗಳಲ್ಲಿ ಮನಸ್ಸು ನೆಟ್ಟ ಮನುಷ್ಯನನ್ನು ವಿಮೂಢ ಆತ್ಮನೆಂದು ಮಿಥ್ಯಾಚಾರಿ ಎಂದು ಕರೆಯುತ್ತಾರೆ. ವಿಮೂಢ ಅಂತ ಹೇಳಿದ್ರೆ ಏನು ಅರ್ಥ? ಯಾರಿಗಾದ್ರೂ ಗೊತ್ತಾ? ವಿಮೂಢ ಅಂದ್ರೆ ಏನು? ಆತ್ಮ ಅಂತ ಹೇಳಿದ್ರೆ ಇಲ್ಲಿ ವ್ಯಕ್ತಿ, ವಿಮೂಢ ಅಂದ್ರೆ ಏನು? ಫೂಲಿಶ್. ಹಾ, ಫುಲಿಶ್, ಹೆವಿಲಿ ಫುಲಿಶ್. ವಿಶೇಷ. ಮೂಢ ಅಂತ ಹೇಳಿದ್ರೆ ಫುಲ್. ಶಿಲಪ್ರಭುಪಾದರು ರಾಸ್ಕಲ್ ಅಂತ ಹೇಳ್ತಾರೆ. ಹೆವಿ ಅಂದ್ರೆ ವಿಶೇಷ, ಅವನಿಗೆ ಅದರಿಂದ ಮೇಲೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆತ್ಮಕ್ಕೆ ಹೇಳ್ತಾ ಇಲ್ಲ ಇದು, ಆ ಮನ ಬುದ್ಧಿ ಇಂದ್ರಿಯಕ್ಕೆ ಹೇಳ್ತಾ ಇದೆ. ಮನ ಬುದ್ಧಿ ಇಂದ್ರಿಯ ಆತ್ಮದ ಮೇಲೆ ಪ್ರಭಾವ ಬೀಳ್ತಾ ಉಂಟು, ಆದ ಕಾರಣ ಅದು ಆತ್ಮ ಅಂತ ಬರ್ತಾ ಉಂಟು. ವಿನಃ ಇಲ್ಲಿ ಆತ್ಮ ಅಂತ ಹೇಳಿದ್ರೆ ಆ ದೇಹದಾರಿಯಾದಂತಹ ಆತ್ಮ, ಬರೀ ಆತ್ಮಕ್ಕೆ ಹೇಳ್ತಾ ಇಲ್ಲ ಇಲ್ಲಿ. ಅಂತಹ ದೇಹದಾರಿಯಾದ ಆತ್ಮನು ಮೂಢ, ವಿಮೂಢ. ಆಮೇಲೆ ಮಿಥ್ಯ ಆಚಾರಿ. ಮಿಥ್ಯಾಚಾರಿ ಅಂತ ಹೇಳಿದ್ರೆ ಯಾರಿಗಾದ್ರೂ ಏನಾದ್ರು ಅರ್ಥ ಆಯ್ತಾ ನಮ್ಮದೇ ಭಾಷೆಯಲ್ಲಿ? ಮಿಥ್ಯಾ ಆಚಾರಿ ಅಂತ, ಮಿಥ್ಯೆ ಅಂತ ಹೇಳಿದ್ರೆ ಏನು? ಸುಳ್ಳು. ಯಾವ್ದು ಸುಳ್ಳೇ ಹೇಳುದು, ಬಾಯಿ ತೆಗೆದ್ರೆ ಸುಳ್ಳು. ಎಲ್ಲಿ ಹೋಗಿದ್ದಿ? ಅಲ್ಲಿ ಹೋಗಿ ಬಂದೆ ಅಂತ. ಅಲ್ಲಿ ಹೋಗೇ ಇರ್ಲಿಕ್ಕಿಲ್ಲ. ಈಗ ಸಿಟಿಯಲ್ಲಿ ಅದೇ ಅಲ್ವಾ ನಡೆಯುವುದು. ಈಗ ನಾನು ಎಲ್ಲೋ ಹೋಗ್ತಾ ಇದ್ದೇನೆ, ಯಾರಾದ್ರೂ ಕರಿತಾ ಇದ್ದಾರೆ, ಫೋನ್ ಮಾಡ್ತಿದ್ದಾರೆ, ಎಲ್ಲಿ ಹೋಗ್ತಿದ್ಯಾ? ನಾನು ಅಲ್ಲಿ ಹೋಗ್ತಿದ್ದೇನೆ ಅಂತ ಸುಳ್ಳೇ ಹೇಳುದು. ಆಮೇಲೆ ಎಲ್ಲಿ ತಲುಪಿದ್ರಿ? ಇಲ್ಲ, ನಿಮ್ ಮನೆ ಹತ್ರನೇ ಬಂದೆ, ಮನೆ ಹತ್ರನೇ ಬಂದೆ. ಎಲ್ರಿಗೂ ಎಕ್ಸ್ಪೀರಿಯನ್ಸ್ ಆಗಿದೆ ಇದು, ಯಾರಿಗೂ ಎಕ್ಸ್ಪೀರಿಯನ್ಸ್ ಆಗಿರಲ್ಲ. ನಿಮ್ ಮನೆ ಹತ್ರನೇ ಇದ್ದೇನೆ, ಒಂದು ದಿನ ಆದ್ರೂ ತಲುಪ್ಲಿಕ್ಕಿಲ್ಲ ಆ ವ್ಯಕ್ತಿ, ಅಥವಾ ಒಂದು ಗಂಟೆ ಆದ್ರೂ ತಲುಪ್ಲಿಕ್ಕಿಲ್ಲ. ಅದಕ್ಕೆ ಮಿಥ್ಯಾಚಾರಿ ಅಂತ ಹೇಳುದು, ಸುಳ್ಳೇ ಬಾಯಲ್ಲಿ ತೆಗಿ. ಇದು ಯಾವ ರೀತಿಯ ಸುಳ್ಳು? ಇದು ಏನು ಸುಳ್ಳು ಅಂತ ಹೇಳಿದ್ರೆ, ಇಂದ್ರಿಯವನ್ನೆಲ್ಲ ನಿಗ್ರಹಿಸ್ತಾನೆ ಕೂರ್ಮದ ಹಾಗೆ, ಆದ್ರೆ ಮನಸ್ಸಿನ ಒಳಗೆ ಎಲ್ಲ ಇಂದ್ರಿಯ ಚಟುವಟಿಕೆಗಳು ನಡೀತಾ ಉಂಟು. ಏನಾಗ್ತದೆ ಇದರಿಂದ ಅಂತ ಹೇಳಿದ್ರೆ, ಒಂದಲ್ಲ ಒಂದು ದಿನ ಕರ್ಮೇಂದ್ರಿಯಗಳಿಗೆ ಹೆಚ್ಚು ಶಕ್ತಿ ಸಿಕ್ಕಿ ಮುಂಚೆ ಮಾಡಿದ್ದಕ್ಕಿಂತ 100 ಪಟ್ಟು ಜಾಸ್ತಿ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಮುಂಚೆ ಮಾಡಿದ್ದಕ್ಕಿಂತ 100 ಪಟ್ಟಿ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಇದಕ್ಕೆ ಬೇರೆ ಬೇರೆ ಜನಗಳ ಉದಾಹರಣೆ ನಾವು ಹೆಸರು ಹೇಳುವ ಅಗತ್ಯ ಇಲ್ಲ, ನಮಗೆಲ್ಲ ಗೊತ್ತುಂಟು. ಆದ ಕಾರಣ ಇಂಥದ್ದು ನಾವು ಮಾಡ್ಲಿಕ್ಕೆ ಹೋಗ್ಬಾರ್ದು. ಅದರ ಬದಲಾಗಿ ನಾವು ನಮ್ಮ ನೈಸರ್ಗಿಕವಾಗಿ ನಮಗೆ ಭಗವಂತ ಕೊಟ್ಟಂತಹ ಕೆಪಾಸಿಟಿ ಇದೆಯಲ್ಲ, ನನಗೇನೋ ಕೆಪಾಸಿಟಿ ಇದೆ, ಅದನ್ನ ಭಗವಂತನ ಸೇವೆಯಲ್ಲಿ ಉಪಯೋಗಿಸೋದು ಅಷ್ಟೇ. ಸುಲಭ ವಿಚಾರ ಇದು. ಭಗವದ್ ಭಕ್ತಿ ಅಂತ ಹೇಳಿದ್ರೆ ಸುಲಭ. ಯಾವಾಗ ಸುಲಭ? ಭಗವಂತನ ಭಕ್ತರ ಸಂಘದಲ್ಲಿ ಇರುವಾಗ ಮಾತ್ರ ಸುಲಭ. ನಾವು ಸಂಘದಿಂದ ಹೊರಗೆ ಬಂದ್ರೆ ಅದು ಸುಲಭವಲ್ಲ, ಕಷ್ಟ. ಅನೇಕ ಮಂದಿ ಮಿಥ್ಯಾಚಾರಿಗಳಿದ್ದಾರೆ. ಅವರು ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡಲು ನಿರಾಕರಿಸುತ್ತಾರೆ. ಅವರ ಮನಸ್ಸು ಸದಾ ಯಾವುದಾದರೂ ಇಂದ್ರಿಯ ಭೋಗದಲ್ಲಿ ನಟ್ಟಿರುತ್ತದೆ. ಅಂದ್ರೆ ಬೀಜ ಹಾಕಿ ಸಸ್ಯ ಬಂದ್ ಆಗಿರ್ತದೆ. ನಟ್ಟಿರುತ್ತದೆ ಅಂದ್ರೆ ಅದೇ ಅಲ್ಲ, ಸಸ್ಯ ಬಂದ್ ಆಗಿದೆ, ಮೇಲೆ ಬಂದ್ ಆಗಿದೆ, ಯಾವುದರಲ್ಲಿ? ಇಂದ್ರಿಯ ಭೋಗದಲ್ಲಿ. ಅದರಿಂದ ಹೇಗೆ ಹೊರಗೆ ಬರುದು? ಆದರೂ ಅವರು ಧ್ಯಾನ ಮಾಡುವಂತೆ ನಟಿಸುತ್ತಾರೆ. ಕುತರ್ಕ ಪ್ರಿಯರಾದ ತಮ್ಮ ಅನುಯಾಯಿಗಳನ್ನು ಮೋಸಗೊಳಿಸಲು ಇಂತಹ ಮಿಥ್ಯಾಚಾರಿಗಳು ಒಣ ತತ್ವಜ್ಞಾನವನ್ನು ಕುರಿತು ಮಾತನಾಡಬಹುದು. ಅವರ ಬಾಯಲ್ಲಿ ತುಂಬಾ ಫಿಲಾಸಫಿ ಎಲ್ಲ ಬರ್ತದೆ, ಆದರೆ ಕೃಷ್ಣನ ಬಗ್ಗೆ ಇಲ್ಲ, ಭಗವಂತನ ಬಗ್ಗೆ ಇಲ್ಲ. ಎಲ್ಲ ಬಾಡಿ, ದೇಹವನ್ನ ಹೇಗೆ ಚೆನ್ನಾಗಿ ಇಟ್ಕೊಳ್ಬಹುದು, ಆಮೇಲೆ ನನಗೆ ಎಷ್ಟು ದುಡ್ಡು ಕೊಟ್ಟು ನಾನು ಹೇಗೆ ನನ್ನ ಒಂದು ಪರಂಪರೆಯನ್ನು ದೊಡ್ಡದು ಮಾಡಬಹುದು,
ಅಂತ ಹೇಳುವ ಚಿಂತನೆ ಇರ್ತದೆ ಅವರಿಗೆ. ಇಂತಹ ಕುತರ್ಕ ಪ್ರಿಯರಾದ ಜನರನ್ನ ಮೋಸಗೊಳಿಸುವಂತಹ ವ್ಯಕ್ತಿಗಳಿಗೆ ಅವರು ಮಿಥ್ಯಾಚಾರಿಗಳು. ಇದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು, ನಮಗೆ ಯಾರ್ಯಾರು ಮಿಥ್ಯಾಚಾರಿಗಳು ಅಂತ ಗೊತ್ತಾಗ್ತದೆ. ಇದನ್ನ ನಾವೇನು ಹೆಸರು ಹೇಳಿಬೇಕು ಅಂತಿಲ್ಲ, ಓ ಅವ್ರು ಮಾಡ್ತಿದ್ದಾರೆ ಇವ್ರು ಮಾಡ್ತಿದ್ದಾರೆ. ಯಾಕಂದ್ರೆ ಕಲಿಯುಗದಲ್ಲಿ ಹೆಚ್ಚಿನ ಅಂಶ ಇವರೇ ಇರುವುದು. ಕಲಿಯುಗದಲ್ಲಿ ಹೆಚ್ಚಿನ ಅಂಶ ಇವರೇ ಇರುವುದು. ನಾವು ಸಹ ಆತ್ಮಾವಲೋಕನ ಮಾಡ್ಬೇಕು, ನಾವು ಸಹ ಈ ಪಟ್ಟಿಯಲ್ಲಿ ಇದ್ದೇವಾ ಅಂತೇಳಿ. ಇದ್ರೆ ಇದರಿಂದ ಹೊರಗೆ ಬರ್ಲಿಕ್ಕೆ ಪ್ರಯತ್ನ ಪಡಬೇಕು. ಈಗ ನಾನು ಹೇಳಿದ್ದು ಹೇಳಿ ನಾನು ಇದರಲ್ಲಿ ಇಲ್ಲ ಅಂತಲ್ಲ, ನಾನು ಸಹ ಎಷ್ಟೋ ಕ್ಷಣದಲ್ಲಿ ಮಿಥ್ಯಾಚಾರಿಯಾಗಿದ್ದೇನೆ. ಈಗ ಸಹ ಮಾತಾಡ್ತಾ ಇರುವಾಗ ಎಲ್ಲಿಯೋ ಒಂದು ಕಡೆ ಮಿಥ್ಯಾಚಾರಿಯಾಗಿರ್ತೇನೆ. ಅದ ಕಾರಣ ನಾವು ಆತ್ಮ ಅವಲೋಕನ ಮಾಡಬೇಕು. ನಾವೆಷ್ಟೇ ಭಕ್ತರು ಅಂತ ಹೇಳಿದ್ರು ಕೂಡ ನಾವು ಸಹ ಸುಳ್ಳು ಹೇಳ್ತೇವೆ, ನಾವು ಸಹ ಏನು ಮಾಡ್ತಿದ್ದೇವೆ. ಆದ ಕಾರಣ ಅದರಿಂದಲೂ ಮೇಲೆ ಬರಬೇಕು. ಅವರನ್ನು ನಾವು ಕಂಪೇರ್ ಮಾಡ್ತಾ ನಾವು ನಮಗೆ ಒಳ್ಳೆತನವನ್ನ ತಗೊಳ್ಬೇಕು ನಾವು ಅದರಿಂದ. ಆದ ಕಾರಣ ನಾವು ಯಾರನ್ನು ಕಂಪೇರ್ ಮಾಡಿದ್ರು ಕೂಡ ಅವರನ್ನು ದೂಷಿಸುವ ಉದ್ದೇಶ ಅಲ್ಲ, ನಮಗೆ ಒಳ್ಳೇದಾಗ್ಲಿ ಅಂತ ಹೇಳೋ ಉದ್ದೇಶ, ಅವರಿಗೂ ಒಳ್ಳೇದಾಗ್ಲಿ ಅಂತ ಹೇಳೋ ಉದ್ದೇಶ ಇರಬೇಕು. ಭಗವಂತನ ಪ್ರೀತಿ, ಪ್ರೇಮ, ಭಗವಂತನ ಸೇವೆ ಎಲ್ಲರಿಗೂ ದೊರಕ್ಲಿ ಅಂತ ಹೇಳೋ ಉದ್ದೇಶ. ಆದರೆ ಈ ಶ್ಲೋಕದ ಅಭಿಪ್ರಾಯದಲ್ಲಿ ಒಂದು ಮಹಾ ಮೋಸಗಾರರು ಯಾರು? ಮಿಥ್ಯಾಚಾರಿಗಳು. ಇಂದ್ರಿಯ ಸಂತೋಷಕ್ಕಾಗಿ ಮನುಷ್ಯನು ಸಾಮಾಜಿಕ ವ್ಯವಸ್ಥೆಯಲ್ಲಿ ಯಾವುದೇ ಸ್ಥಾನದಿಂದಲಾದರೂ ಉದ್ಯುಕ್ತನಾಗಬಹುದು. ಇಂದ್ರಿಯ ಸಂತೋಷಕ್ಕಾಗಿ ಮನುಷ್ಯನು ಸಾಮಾಜಿಕ ವ್ಯವಸ್ಥೆಯಲ್ಲಿ ಯಾವುದೇ ಸ್ಥಾನದಿಂದಲಾದರೂ ಉದ್ಯುಕ್ತನಾಗಬಹುದು. ಆದರೆ ಒಬ್ಬ ಮನುಷ್ಯ ತನ್ನ ವಿಶಿಷ್ಟ ಸ್ಥಾನಮಾನದ ವಿಧಿ ನಿಯಮಗಳನ್ನು ಅನುಸರಿಸಿದರೆ ತನ್ನ ಅಸ್ತಿತ್ವವನ್ನು ಪರಿಶುದ್ಧ ಮಾಡಿಕೊಳ್ಳುವುದರಲ್ಲಿ ಕ್ರಮೇಣ ಪ್ರಗತಿಯನ್ನು ಸಾಧಿಸಬಹುದು. ಇದು ಯಾರಿಗಾದ್ರೂ ಏನಾದ್ರೂ ಅರ್ಥ ಆಗಿದೆಯಾ? ಹೇಳ್ತೀರಾ? ಟ್ರೈ ಮಾಡ್ತೀರಾ? ಇದೇನ್ ಹೇಳ್ತಿದ್ದಾರೆ ಶ್ರೀಲ ಪ್ರಭುಪಾದರು ಇಲ್ಲಿ ಅಂತ ಹೇಳಿ? ಯಾರಿಗಾದ್ರೂ ಏನಾದ್ರೂ ಹೇಳಿಕ್ಕಿದೆಯಾ? ಟ್ರೈ ಮಾಡ್ತೀರಾ? ಏನ್ ಅರ್ಥ ಆಗಿದೆ ನೋಡೋಣ. ಟ್ರೈ ಮಾಡಿ. ಅನಸೂಯ ಮಾತಾಜಿ ಹೇಳ್ತೀರಾ? ಇಲ್ಲ ಚೇತನ್ ಪ್ರಭುಗಳು ಹೇಳ್ತೀರಾ? ದಮಯಂತಿ ಮಾತಾಜಿ ಅವರೇ, ಈ ಒಂದು ಪರ್ಟಿಕ್ಯುಲರ್ ಏನ್ ಅರ್ಥ ಆಗ್ತಾ ಉಂಟು? ನಿಮ್ಮ ಮನಸ್ಸಿಗೆ ಏನ್ ಅರ್ಥ ಆಗ್ತಾ ಉಂಟು? ಅಂದ್ರೆ ನಾವು ಯಾವುದೇ ಸ್ಥಾನದಲ್ಲಿ ಇಲ್ಲಿ ನಮ್ಮ ಕೆಲಸ ಮಾಡ್ತಾ ನಾವು ದೇವರ ಪ್ರೀತಿಯಲ್ಲಿ ಅಂದ್ರೆ ದೇವರ ನಾಮವನ್ನ ಜಪಿಸ್ತಾ ಅದೇ ಇದ್ರೆ, ದೇವರ ನಾಮ ಬರಲೇ ಇಲ್ಲ ಇಲ್ಲಿ. ಅಲ್ಲ, ನಾನು ಹೇಳ್ತಾ ಇರೋದು ಪರಿಶುದ್ಧ ಆಗೋದಿಕ್ಕೆ ದೇವರ ನಾಮ ಬೇಕೇ ಬೇಕಲ್ವಾ ಪ್ರಭು? ವಿಧಿ ನಿಯಮಗಳನ್ನ ಆ ಸ್ಥಾನದಲ್ಲಿರೋ ಸ್ಥಾನಕ್ಕೆ ತಕ್ಕಾಗೆ ಇರೋ ವಿಧಿ ನಿಯಮಗಳನ್ನ ಅನುಸರಿಸಿ ಭಗವಂತನ ಪ್ರೀತಿ ಸಿಗ್ಲಿಕ್ಕೆ ದೇವರ ನಾಮ ಬೇಕು, ಶುದ್ಧ ಆಗ್ಲಿಕ್ಕೆ ದೇವರ ನಾಮ ಬೇಕು ಅಂತ ಏನಿಲ್ಲ. 100% ಬೇಕು ಅಂತ. ಈಗ ಫಾರ್ ಎಕ್ಸಾಂಪಲ್ ಸ್ನಾನ ಮಾಡ್ತಾ ಇದ್ದೇನೆ, ಸ್ನಾನ ಮಾಡುವಾಗ ನಾನು ಶುದ್ಧ ಆಗುದಿಲ್ವಾ? ದೇವರ ನಾಮ ಇಲ್ಲದಿದ್ರು ನಾನು ಬಾಹ್ಯವಾಗಿ ಶುದ್ಧ ಆಗ್ತೇನಲ್ಲ, ಕ್ಲೀನಿಂಗ್ ಕಾಣ್ತಾ ಉಂಟಲ್ಲಿ ದೇಹ. ಮತ್ತೆ ಇದು ಭಕ್ತಿಯ ಬಗ್ಗೆ ಮಾತಾಡ್ತಿಲ್ಲ ಇಲ್ಲಿ. ತನ್ನ ಅಸ್ತಿತ್ವವನ್ನ ಪರಿಶುದ್ಧ ಮಾಡಿಕೊಳ್ಳುವುದರಲ್ಲಿ ಅಂತಿದೆ ಅಲ್ವಾ ಪ್ರಭು? ಹಾ, ಹೌದು ಹೌದು. ಇಲ್ಲಿ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ಬೇಕು ಅಂತ ಹೇಳಲೇ ಇಲ್ಲ, ಅಥವಾ ಭಗವಂತನ ಬಗ್ಗೆ ಸ್ಮರಣೆ ಮಾಡ್ಬೇಕು ಅಂತ ಹೇಳಲಿಲ್ಲ ಇಲ್ಲಿ. ಹಾಗಾದ್ರೆ ನಾವು ಇರೋ ಸ್ಥಾನದಲ್ಲಿ ನಾವು ಒಳ್ಳೆ ಮಾರಲ್ಲಲ್ಲಿ ಇರ್ಬೇಕು ಅಂತನ ಅರ್ಥ? ಇದರ ಅರ್ಥ ವರ್ಣಾಶ್ರಮ ಅಂತ. ವರ್ಣಾಶ್ರಮ ಈಸ್ ವೆರಿ ಹೆಲ್ಪ್ಫುಲ್ ಫಾರ್ ಪ್ಯೂರಿಫಿಕೇಶನ್. ಅದಕ್ಕೋಸ್ಕರ ಭಗವಂತ ಕೊಟ್ಟದ್ದು ವರ್ಣಾಶ್ರಮ, ನಾನು ನೀವು ಕೊಟ್ಟದಲ್ಲ. ಯಾರು ವರ್ಣಾಶ್ರಮ ಕೊಟ್ಟದ್ದು? ವರ್ಣಾಶ್ರಮ ಕೊಟ್ಟದ್ದು ಭಗವಂತನೇ. ಆ ವರ್ಣಾಶ್ರಮ ಯಾಕೆ ಸೆಟಪ್ ವರ್ಣಾಶ್ರಮ ಸೆಟಪ್ ಯಾಕೆ ಅಂತ ಹೇಳಿದ್ರೆ ಮನುಷ್ಯ ನಿಧಾನವಾಗಿ ಪ್ಯೂರಿಫೈ ಆಗ್ತಾನೆ ಅಂತ ಹೇಳಿ. ಅದೇ ನಮ್ಮ ಸ್ಥಾನಮಾನಕ್ಕೆ. ಈಗ ನಾನು ಬ್ರಾಹ್ಮಣ ಅಲ್ಲ, ಆದ್ರೆ ನಾನು ಏನಾಗಿದ್ದೀನಿ ಅದಕ್ಕೆ ತಕ್ಕಾಗೆ ನನ್ನ ಕೆಲಸಗಳನ್ನ ನಾನು ಮಾಡ್ಬೇಕು ಅಂತ. ಕರೆಕ್ಟ್. ಹಾಗೆ ಮಾಡಿದ್ರೆ ನಿಧಾನವಾಗಿ ಶುದ್ಧನಾಗ್ತೇನೆ ಅಂತ ಅರ್ಥ. ಧನ್ಯವಾದ ಮಾತಾಜಿ. ಇದು ಅರ್ಥ ಆಯ್ತಲ್ಲ? ಇದು ಎರಡು ರೀತಿಯ ಧರ್ಮ ನಾವು ಡಿಸ್ಕಷನ್ ಮಾಡಿದ್ದೇವೆ. ಧರ್ಮ ಎರಡು ರೀತಿಯದ್ದು, ಒಂದು ವರ್ಣಾಶ್ರಮ ಧರ್ಮ, ದೇಹಕ್ಕೆ ಸಂಬಂಧಪಟ್ಟದ್ದು, ಇನ್ನೊಂದು ಆತ್ಮ ಧರ್ಮ, ಭಾಗವತ ಧರ್ಮ. ಇಲ್ಲಿ ಈ ಪರ್ಟಿಕ್ಯುಲರ್ ಸೆಂಟೆನ್ಸ್ ಡಿಸ್ಕಷನ್ ಮಾಡೋದು ದೇಹ ಧರ್ಮ. ಅಂದ್ರೆ ಯಾವುದೋ ಒಂದು ನನಗೆ ದೇಹ ಸಿಕ್ಕಿದೆ, ಆ ದೇಹಕ್ಕೆ ಅನುಗುಣವಾದ ಕರ್ಮಕ್ಕೆ ಅನುಗುಣವಾಗಿ ನನಗೇನೋ ಒಂದು ಆಕ್ಟಿವಿಟಿ ಮಾಡಬೇಕು. ಆ ಆಕ್ಟಿವಿಟಿ ಹೇಗೆ ಮಾಡಬೇಕು ಅಂತ ಶಾಸ್ತ್ರ ಹೇಳಿದೆ. ನನಗೆ ಬೇಕಾಬಿಟ್ಟು ಅದು ಮಾಡ್ಲಿಕ್ಕೆ ಆಗುದಿಲ್ಲ. ಆ ಶಾಸ್ತ್ರ ಹೇಗೆ ಹೇಳಿದೆ ಹಾಗೆ ಮಾಡಿದ್ರೆ ಶುದ್ಧನಾಗ್ತೇನೆ. ನಾವು ಯಾರಿದ್ದೇವೆ ಈ ಸ್ಥಿತಿಯಲ್ಲಿ? ಯಾರು ಇಲ್ಲ ಈ ಸ್ಥಿತಿಯಲ್ಲಿ. ಆದ ಕಾರಣ ನಾವು ಈ ಸ್ಥಿತಿಯಲ್ಲಿ ಇಲ್ಲವೇ ಇಲ್ಲ. ಆದ ಕಾರಣ ನಾವು ನಿನ್ನೆ ಕೂಡ ಡಿಸ್ಕಷನ್ ಮಾಡಿದ್ದೇವೆ, ನಮಗೆ ಇದೊಂದು ಭಾಗ್ಯ. ನಾವು ಈ ಶುದ್ಧತೆ ಇಲ್ಲದೆ ನಮಗೆ ಸಿಕ್ಕಿದೆ.
ಯಾವುದು? ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡುವುದಾಗ್ಲಿ, ಭಕ್ತರ ಸಂಘ, ಇದು ಯಾವುದೇ ಶುದ್ಧ ಇಲ್ಲದೆ ನಮಗೆ ಸಿಕ್ಕಿದೆ. ನಾವು ಎಷ್ಟು ಜನ ಹೇಳ್ಬೋದು ನಾವು ವರ್ಣಕ್ಕೆ ಅನುಗುಣವಾಗಿ, ಆಮೇಲೆ ಗುಣಕ್ಕೆ ಅನುಗುಣವಾಗಿ ಕೆಲಸ ಮಾಡ್ತಿದ್ದೇವೆ? ಇಲ್ಲ, ನಾವ್ ಯಾರು ಮಾಡ್ತಿಲ್ಲ. ಹೇಳ್ಬೋದು, ಓ ನಾನು ಮಾಡ್ತಿದ್ದೇನೆ. ಎಷ್ಟು ಪ್ರತಿಶತ? ಕೆಲವರು 1%, ಕೆಲವರು 20%. ಈ ಕಲಿಯುಗದಲ್ಲಿ ಅದಕ್ಕಿಂತ ಜಾಸ್ತಿ ಯಾರು ಮಾಡ್ತಿಲ್ಲ. ಆದ ಕಾರಣ ನಾವು ಇದನ್ನ ಅರ್ಥ ಮಾಡ್ಕೊಂಡು ಮುಂದೆ ಹೋಗೋಣ. ಆದರೆ ಇಂದ್ರಿಯ ತೃಪ್ತಿಗಾಗಿ ಸಾಧನಗಳನ್ನು ಅರಸುತ್ತಾ ಯೋಗಿಯಂತೆ ತೋರಿಸಿಕೊಳ್ಳುವವನು ಆಗಾಗ ತತ್ವಶಾಸ್ತ್ರವನ್ನು ಕುರಿತು ಮಾತನಾಡಬಹುದು. ಇಲ್ಲಿ ಮೊದಲನೇದ್ದೇನು ಹೇಳಿದ್ದಾರೆ? ನಿನ್ನ ಗುಣ ಮತ್ತು ಕರ್ಮಕ್ಕೆ ಅನುಗುಣವಾಗಿ ಕೆಲಸ ಮಾಡಿದರೆ ನೀನು ಶುದ್ಧನಾಗ್ತಿ. ಅದನ್ನು ಬಿಟ್ಟು ನಿನ್ನ ಕೆಲಸವನ್ನೆಲ್ಲ ಬಿಟ್ಟು ಇಂದ್ರಿಯ ತೃಪ್ತಿ ಸಾಧನಗಳನ್ನು ಅರಸುತ್ತಾ ಯೋಗಿಯಂತೆ ತೋರಿಸಿಕೊಳ್ಳುವವನು ಆಗಾಗ ತತ್ವಶಾಸ್ತ್ರವನ್ನು ಕುರಿತು ಮಾತನಾಡಬಹುದು. ಕೆಲಸವನ್ನೆಲ್ಲ ಬಿಡುದು ಅವನ ಕೆಲಸವನ್ನು, ಬಟ್ ಮನಸ್ಸಲ್ಲೆಲ್ಲ ಬೇರೆಲ್ಲ ಹಲ್ಕಟ್ ಕೆಲಸ ಮಾಡೋದು ಅಂತ ಹೇಳ್ತಾರೆ ಅದಕ್ಕೆ. ಆದರೂ ಆತನನ್ನು ಅತ್ಯಂತ ಕುಟಿಲ ಮನುಷ್ಯನೆಂದೇ ಕರೆಯಬೇಕಾಗುತ್ತದೆ. ಕುಟಿಲ ಅಂತಂದ್ರೆ ಏನು? ಕುಟಿಲ ಅಂದ್ರೆ ಕನ್ನಿಂಗ್. ಥ್ಯಾಂಕ್ ಯು. ಕನ್ನಿಂಗ್ ನೇಚರ್. ಇಂತಹ ಪಾಪಿಯ ನಂಗೆ ಬೈತಾ ಇರೋದು, ಇಂತಹ ಪಾಪಿಯ ವಿದ್ಯೆಯ ಫಲವನ್ನು ಭಗವಂತನ ಮಾಯಾಶಕ್ತಿಯು ವಶ ಮಾಡಿಕೊಳ್ಳುತ್ತದೆ. ಎಂತದೇ ನಮ್ಗೆ ಆ ಜ್ಞಾನ ಇರ್ಲಿ. ಇದಕ್ಕೆ ಶಂಕರಾಚಾರ್ಯರು ಹೇಳ್ತಾರೆ, ಯಾರಿಗಾದ್ರೂ ಗೊತ್ತಾ? ಇಂತಹ ಪಾಪಿಯ ವಿದ್ಯೆಯ ಫಲವನ್ನು ಭಗವಂತನ ಮಾಯಾಶಕ್ತಿಯು ವಶ ಮಾಡಿಕೊಳ್ಳುತ್ತದೆ. ಎಂತ ಅರ್ಥ ಅದರದ್ದು? ಸಾಯುವಾಗ ನಾವು ಕಲ್ತದೆಲ್ಲ ವೇಸ್ಟ್. ಇದೇನ್ ಹೇಳ್ತಾರೆ ಶಂಕರಾಚಾರ್ಯರು? ಯಾರಿಗಾದ್ರೂ ಗೊತ್ತಾ? ಭಜಗೋವಿಂದಮಲ್ಲಿ ಸಂಪ್ರಾಪ್ತೆ ಗೊತ್ತಿರ್ತದೆ, ಎಲ್ಲರಿಗೂ ಗೊತ್ತಿರ್ತದೆ. ಸಂಪ್ರಾಪ್ತೆ ಸನ್ನಿಧಿ ಕಾಲೆ. ಕರೆಕ್ಟ್. ಸಂಪ್ರಾಪ್ತೆ ಸನ್ನಿಹಿತೆ. ನಿಹಿತೆ ಅಂತ ಹೇಳಿ ಹತ್ತಿರ ಬರುದು. ಸಂಪ್ರಾಪ್ತೆ ಅಂತ ಹೇಳಿ ಯಾವಾಗ ನನ್ನ ಕೊನೆಕ್ಷನ್ ಹತ್ತಿರ ಬರ್ತಾ ಉಂಟು, ಆಗ ನಾನು ಕಲ್ತಂತಹ ವಿದ್ಯೆ ಯಾವುದು ನನಗೆ ಹೆಲ್ಪ್ ಆಗುದಿಲ್ಲ. ಯಾವ ವಿದ್ಯೆ? ಭೌತಿಕವಾದಂತಹ ವಿದ್ಯೆಗಳು. ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ರಕ್ಷತಿ ದುಕೃಂಕರಣೆ. ದುಕೃಂಕರಣೆ ಅಂದ್ರೆ ಸಂಸ್ಕೃತ ಎಕ್ಸ್ಪರ್ಟ್, ಭಗವದ್ಗೀತೆ ಎಕ್ಸ್ಪರ್ಟ್, ಆದ್ರೆ ಶ್ಲೋಕದ ಬಗ್ಗೆ ನಮಗೆ ಭಗವಂತನ ಬಗ್ಗೆ ಚಿಂತೆ ಇಲ್ಲ. ಎಕ್ಸ್ಪರ್ಟ್ ಯಾವ್ದ್ರಲ್ಲಿ? ಓ ನಾನು ಚೆನ್ನಾಗಿ ಮಾಡ್ತಿದ್ದೀನಿ, ನಂಗೆ ಸಂಸ್ಕೃತ ಚೆನ್ನಾಗಿ ಗೊತ್ತು, ಅಥವಾ ನಂಗೆ ಗಣಿತ ಚೆನ್ನಾಗಿ ಗೊತ್ತು, ಅಥವಾ ನನಗೆ ಅದು ಗೊತ್ತು ಇದು ಗೊತ್ತು ಅಂತ ಹೇಳಿ. ಆದ್ರೆ ಅದನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸ್ಲೇ ಇಲ್ಲ ಅಂತ ಹೇಳಿದ್ರೆ ಕೊನೆಯಲ್ಲಿ ಏನಾಗ್ತದೆ? ಮಾಯ ಅದನ್ನ ವಶಪಡಿಸಿಕೊಳ್ತದೆ. ಆದುದರಿಂದ ಇವನ ವಿದ್ಯೆಗೆ, ಯಾರ ವಿದ್ಯೆಗೆ? ಎಲ್ಲವನ್ನ ಬಿಟ್ಟು ನಾನು ಧ್ಯಾನ ಮಾಡ್ತೇನೆ ಅಂತ ಕುಳಿತುವಂತ ಯೋಗಿಗೆ. ತಮಾಷೆ ಅಲ್ಲ ಇಲ್ಲಿ. ಅದಕ್ಕೆ ಕಲಿಯುಗದಲ್ಲಿ ಸಾಧ್ಯ ಇಲ್ಲ ಅಂತ ಹೇಳೋ ವಿಷಯ ಇದು. ತಮಾಷೆ ಮಾಡ್ತಾ ಇರೋದಲ್ಲ ಯೋಗಿಗಳಿಗೆ ಅಥವಾ ಯಾರಿಗಾದ್ರೂ, ಅದು ಕಲಿಯುಗದಲ್ಲಿ ಸರ್ವೇ ಸಾಮಾನ್ಯ ವ್ಯಕ್ತಿಗಳಾದಂತ ನಮ್ಮವರಿಗೆ ಸಾಧ್ಯ ಇಲ್ಲ ಅಂತ. ಈಗ ಮೊನ್ನೆ ಯಾರೋ ಕೇಳಿದ್ರು, ಜ್ಞಾನ ಯೋಗದಲ್ಲಿ ಪರಿಶುದ್ಧರಾಗ್ಲಿಕ್ಕೆ ಸಾಧ್ಯವಿಲ್ಲ, ಭಗವಂತನ ಪ್ರಾಪ್ತಿ ಸಾಧ್ಯ ಇಲ್ವಾ, ಅಥವಾ ಯೋಗ ಮಾಡಿ ಸಾಧ್ಯ ಇಲ್ವಾ? ಸಾಧ್ಯ ಇಲ್ಲ. ಯಾವಾಗ? ಈಗ ಸಾಧ್ಯ ಇಲ್ಲ. ಎಲ್ಲಿ ಸಾಧ್ಯ ಇದ್ದವರು ಯಾರಾದ್ರೂ ಒಬ್ಬರಾದ್ರೂ ನಮ್ಮ ಕಣ್ಣಲ್ಲಿದ್ದಾರಾ? ಇಲ್ಲ. ಭಾರಿ ಅಪರೂಪ ಇರಬಹುದು, ಭಾರಿ ಅಪರೂಪ. ಆದ ಕಾರಣ ಸರ್ವೇ ಸಾಮಾನ್ಯವಾಗಿ ನಮಗೆ ಅದು ಸಾಧ್ಯ ಇಲ್ಲದ ಕಾರಣ ನಾವು ಅದನ್ನು ಹೆಚ್ಚು ಮಾತಾಡ್ಲಿಕ್ಕೆ ಇಲ್ಲ, ಅಗತ್ಯ ಇಲ್ಲದ ವಿಷಯ ಅದು. ಯಾಕಂದ್ರೆ ಅದು ಸಮಯ ವ್ಯರ್ಥ. ಆದ ಕಾರಣ ಇಲ್ಲಿ ಏನ್ ಹೇಳ್ತಿದ್ದಾರೆ ಭಗವಂತ, ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ನಾವು ಅಂಥ ವಿದ್ಯೆ ಕಡೆ ಹೋಗದೆ ನಾವು ಭಗವಂತನ ಸೇವೆಗೆ ಏನೇನು ಅನುಕೂಲ ಕೊಡ್ತದೆ ನಮ್ಮ ವಿದ್ಯೆ, ಅದನ್ನು ಮಾತ್ರ ಮಾಡಬೇಕು. ಆದ ಕಾರಣ ಇಂತಹ ಮಿಥ್ಯಾಚಾರಿಯ ಮನಸ್ಸು ಯಾವಾಗಲೂ ಮಲಿನವಾಗಿರ್ತದೆ. ಅವನು ಹೊರಗಡೆ ಒಂದು ತೋರಿಸ್ತಾನೆ, ಒಳಗಡೆ ಇನ್ನೊಂದೇನೋ ಮಾಡ್ತಾ ಇರ್ತಾನೆ. ಎರಡು ಒಂದೇ ಆಗಿರ್ಬೇಕು. ಒಳಗೂ ಹೊರಗೂ ಒಂದೇ ಆಗುದು ಕೃಷ್ಣ ಪ್ರಜ್ಞೆ. ನಾನು ಮನೆಯಲ್ಲೂ ಕೃಷ್ಣ ಪ್ರಜ್ಞನಾಗಿರ್ತೇನೆ, ಹೊರಗೂ ಕೃಷ್ಣ ಪ್ರಜ್ಞೆನೇ ಆಗಿರ್ತೇನೆ. ಹೊರಗೂ ನಾನು ಕೃಷ್ಣ ಪ್ರಜ್ಞೆಯಾಗಿರ್ತೇನೆ, ಒಳಗೂ ಕೃಷ್ಣ ಪ್ರಜ್ಞೆ ಆಗಿರ್ತೇನೆ. ಇಲ್ಲದಿದ್ರೆ ಮಿಥ್ಯಾಚಾರಿ ಆಗ್ತೇನೆ ನಾನು. ಯಾರು? ಹೊರಗೆ ಮಾತ್ರ, ಓ ನನ್ನ ಮನೆ ಒಳಗೆ ಮಾತ್ರ ಜಪ ಮಾಡುದು, ಹೊರಗೆ ಹೋದ್ರೆ ಇಲ್ಲ ನಾನು ನಾರ್ಮಲ್ ಪರ್ಸನ್. ನಾರ್ಮಲ್ ಆಕ್ಚುಲಿ ಅಬ್ನಾರ್ಮಲ್ಗೆ ನಾರ್ಮಲ್ ಅಂತ ಹೇಳುದು. ನಿಜವಾಗಿ ನಾವೆಲ್ಲ ಎಲ್ಲಿದ್ದೇವೆ ಅಂತ ಹೇಳಿದ್ರೆ ಅಬ್ನಾರ್ಮಲ್ ಅನ್ನ ನಾರ್ಮಲ್ ಅಂತ ಹೇಳಿದ್ದೇವೆ ನಾವು. ಎಬ್ನಾರ್ಮಲ್ ಅನ್ನ ನಾರ್ಮಲ್. ಅದು ಯಾರು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಭಕ್ತಿ ವಿನೋದ್ ಠಾಕೂರ್ ಅವರು ಹೇಳ್ತಾರೆ, ನಾವು ನಿತ್ಯ ಜೀವನವನ್ನ ನೈಮಿತ್ತಿಕ ಜೀವನ ಅಂತ ತಿಳ್ಕೊಂಡಿದ್ದೇವೆ, ನೈಮಿತ್ತಿಕ ಜೀವನವನ್ನ ನಿತ್ಯ ಜೀವನ ಅಂತ ತಿಳ್ಕೊಂಡಿದ್ದೇವೆ. ನಿತ್ಯ ಜೀವನ ಅಂತ ಹೇಳಿದ್ರೆ ಭಗವಂತನ ಧಾಮದಲ್ಲಿ ಇರುವಂತದ್ದು ಅಥವಾ ಭಗವಂತನ ಸಂಪರ್ಕದಲ್ಲಿ ಇಲ್ಲೇ ಇರುವಂತದ್ದು ನಿತ್ಯ ಜೀವನ. ನೈಮಿತ್ತಿಕ ಜೀವನ ಅಂತ ಹೇಳಿದ್ರೆ ಈ ದೇಹಕ್ಕೆ ಅನುಗುಣವಾದ ಕೆಲಸ ಮಾಡ್ತಾ ಭಗವಂತ ಯಾರು ಅಂತಲೇ ಗೊತ್ತಿಲ್ಲ ಅಂತ ಹೇಳುವಂತಹ ಒಂದು ಜೀವನ. ಆದ ಕಾರಣ ನಾವು ನಿತ್ಯ ನೈಮಿತ್ತಿಕದಲ್ಲಿ ತೊಡಗಬಾರ್ದು. ನಾವು ನಿಜವಾದ ನಿತ್ಯ ಜೀವನ ಅಂತ ಹೇಳಿದ್ರೆ ಯಾವತ್ತು ಭಗವಂತನ ಸ್ಮರಣೆ, ಎಲ್ಲಿ ಹೋದ್ರೂ ಭಗವಂತನ ಸ್ಮರಣೆ. ಆಗ ನಾವು ಮಿಥ್ಯಾಚಾರಿಗಳಾಗುದಿಲ್ಲ. ಎಲ್ಲರೂ ನಾನು ಇಲ್ಲಿ ಮಾತಾಡೋದು ಒಂದು, ನನ್ನ ಹೃದಯದಲ್ಲಿ ಇನ್ನೊಂದು.
ಅಲ್ಲಿ ಹೋದ ಮೇಲೆ ಮತ್ತೊಂದು. ಅದ ಕಾರಣ ನಾವೆಲ್ಲರೂ ಪ್ರೇ ಮಾಡೋಣ. ನಾವು ಮಿಥ್ಯಾಚಾರಿಗಳು ಭಗವಂತನ ಭಕ್ತಿಯಲ್ಲಿ ಕೂಡ ಆಗಬಾರದು. ನಾವೆಲ್ಲರೂ ಒಬ್ರಿಗೊಬ್ರು ಪ್ರೀತಿಯಿಂದ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸಿ, ಎಲ್ಲರಿಗೂ ಭಗವತ್ ಪ್ರಜ್ಞೆಯಲ್ಲಿ ಬೇರೂರಿ ಭಗವಂತನ ಧಾಮಕ್ಕೆ ಹೋಗುವಂತೆ ಆಗ್ಲಿ ಅಂತ ಹೇಳಿ ನಾವೆಲ್ಲ ಪ್ರೇ ಮಾಡಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಇದು ಸಾಧ್ಯ ಆಗ್ತದೆ. ಎಷ್ಟು ಇಂದ್ರಿಯಾಣಿ ಯಹ ತು ಇಂದ್ರಿಯಾಣಿ ಮನಸಾ ನಿಯಮ್ಯ ಆರಭತೆ ಅರ್ಜುನ ಕರ್ಮೇಂದ್ರಿಯೈ ಕರ್ಮಯೋಗ ಅಸಕ್ತಃ ಸ ವಿಶಿಷ್ಯತೆ. ಅನುವಾದ. ಇದಕ್ಕೆ ಪ್ರತಿಯಾಗಿ, ಯಾವುದಕ್ಕೆ ಪ್ರತಿಯಾಗಿ? ಮಿಥ್ಯಾಚಾರಿಯ ಪ್ರತಿಯಾಗಿ. ಮಿಥ್ಯಾಚಾರಿ ಆಗ್ಬಾರ್ದು ನಾವು, ಹೇಗೆ ಆಗ್ಬೇಕು ಅಂತ ಭಗವಂತ ಹೇಳ್ತಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಪ್ರಾಮಾಣಿಕನಾದ ಮನುಷ್ಯನು ಕ್ರಿಯಾಶಾಲಿಗಳಾದ ಇಂದ್ರಿಯಗಳನ್ನು, ಮನುಷ್ಯನ ಇಂದ್ರಿಯಗಳು ಕ್ರಿಯಾಶಾಲಿಯೇ ಯಾವತ್ತು ಆತ್ಮ ಇರುವ ತನಕ, ಮನಸ್ಸಿನಿಂದ ನಿಗ್ರಹಿಸಲು ಪ್ರಯತ್ನಿಸಿ. ಅದು ಹೇಗೆ ಮನಸ್ಸಿನಿಂದ ನಿಗ್ರಹಿಸಲಿಕ್ಕೆ ಸಾಧ್ಯ? ಯಾವಾಗ ಮನಸ್ಸು ಭಗವಂತನ ಪಾದ ಕಮಲಗಳಲ್ಲಿ ನೆಟ್ಟಿರ್ತದೋ ಆಗ ತನ್ನ ಎಲ್ಲ ಇಂದ್ರಿಯಗಳು ಮನಸ್ಸು ನಿಗ್ರಹಿಸ್ತದೆ. ಮನಸ್ಸಿನಿಂದ ನಿಗ್ರಹಿಸಲು ಪ್ರಯತ್ನಿಸಿ ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮಯೋಗವನ್ನು ಅನಾಸಕ್ತವಾಗಿ ಪ್ರಾರಂಭಿಸಿದರೆ ಅವನು ಎಷ್ಟೋ ಉತ್ತಮನು. ಇದೇ ಭಗವಂತನ ವೆರ್ಡಿಕ್ಟ್ ಅಂತ ಹೇಳಿದ್ರೆ ಇದೇ ಕೊನೆಗೆ ಹೇಳ್ತಾ ಇರೋದು ಭಗವಂತ, ಯಾರು ಒಳ್ಳೆಯವ ಅಂತ ಹೇಳಿ. ಮಿಥ್ಯಾಚಾರಿಯ ಜ್ಞಾನದ ಹಿಂದೆ ಹೋಗಿ ಎಲ್ಲವನ್ನು ಬಿಟ್ಟಂತಹ ಮಿಥ್ಯಾಚಾರಿ ಒಳ್ಳೆಯವನ ಅಲ್ಲ. ಇಂದ್ರಿಯವನ್ನ ನಿಗ್ರಹಿಸಲಿಕ್ಕೆ ಪ್ರಯತ್ನ ಪಡ್ತಾ ಎಷ್ಟಾಗ್ತದೋ ಅಷ್ಟು ಮಾಡ್ತಾ ಭಗವಂತನ ಸ್ಮರಣೆ, ಭಗವಂತನ ಸೇವೆ ಮಾಡುವವನು ಒಳ್ಳೆಯವನ ಅಂತ. ಅಂದ್ರೆ ಅವನ ಸಂಪೂರ್ಣ ಕರ್ಮವನ್ನ ಭಗವಂತನಿಗೆ ಅರ್ಪಿಸುವವನು ಒಳ್ಳೆಯವನ ಅಂತ ಹೇಳಿ ನಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ. ಭಾವಾರ್ಥ: ಸ್ವೇಚ್ಛಾ ಜೀವನ ಮತ್ತು ಇಂದ್ರಿಯ ಭೋಗಕ್ಕಾಗಿ ಹುಸಿ ಆಧ್ಯಾತ್ಮಿಕವಾದಿಯಾಗುವುದಕ್ಕಿಂತ ತನ್ನ ವ್ಯವಹಾರಗಳಲ್ಲಿಯೇ ಉಳಿದು ಬದುಕಿನ ಉದ್ದೇಶವನ್ನು ಕಾರ್ಯಗತ ಮಾಡುವುದು ಉತ್ತಮ. ಶ್ರೀಲ ಪ್ರಭುಪಾದರು ವಿದೇಶಕ್ಕೆ ಹೋಗಿರುವಾಗ ವಿದೇಶದಲ್ಲಿ ಒಬ್ರು ಕೇಳಿದ್ರಂತೆ, ನೀವ್ ಯಾಕೆ ಇಲ್ಲಿ ಬಂದ್ರಿ? ಸುಮಾರು ಯೋಗಿಗಳು ಬರ್ತಾ ಇದ್ದಾರೆ, ನೀವ್ ಯಾಕೆ ಇಲ್ಲಿ ಬಂದ್ರಿ? ಸುಮಾರು ಜನ ಯೋಗಿಗಳು ಬಂದ್ರು, ಅವ್ರು ಬಂದು ಸುಮಾರು ದುಡ್ಡು ಮಾಡ್ಕೊಂಡು ಹೋಗ್ತಿದ್ದಾರೆ, ನೀವ್ ಯಾಕೆ ಬಂದ್ರಿ ಅಂತ ಹೇಳಿ. ಆಗ ಅವ್ರು ಹೇಳಿದ್ರಂತೆ ಶ್ರೀಲ ಪ್ರಭುಪಾದರು, ನೀವು ನಮ್ಮ ಭಾರತಕ್ಕೆ ಬಂದು ಎಲ್ಲ ತಗೊಂಡು ಹೋಗಿದ್ದೀರಿ. ಲಂಡನ್ ಅವರಿಗೆ ಹೇಳ್ತಾ ಇರೋದು, ಎಲ್ಲ ತಗೊಂಡು ಹೋಗಿದ್ದೀರಿ. ಆದ್ರೆ ನೀವು ಒಂದು ತಗೊಂಡು ಹೋಗ್ಲಿಕ್ಕೆ ಬಿಟ್ಟು ಬಂದಿದ್ದೀರಿ, ನೀವು ಒಂದು ತಗೊಂಡು ಹೋಗ್ಲಿಕ್ಕೆ ನೀವು ಮರ್ತಿದ್ದೀರಿ. ಅದನ್ನು ಕೊಡ್ಲಿಕ್ಕೆ ಬಂದದ್ದು ನಾನು ಅಂತ ಹೇಳಿದ್ರು. ಅದೇನು ಕೊಡ್ಲಿಕ್ಕೆ ಬಂದ್ರು? ಪ್ರಭುಪಾದರು ಏನು ಕೊಡ್ಲಿಕ್ಕೆ ಹೋದ್ರು ವಿದೇಶಕ್ಕೆ? ಹೇಳಿ ಯಾರಾದ್ರು. ಭಗವಂತನ ಮೇಲಿನ ಭಕ್ತಿ, ಕೃಷ್ಣ ಪ್ರಜ್ಞೆ ಅಥವಾ ಅದನ್ನು ತಗೊಂಡೋಗ್ಲಿಲ್ಲ ಅವರು. ತಗೊಂಡೋದೇನು? ಮಾಣಿಕ್ಯ, ವೈಡೂರ್ಯ, ಹಣ ಏನೇ ಇರ್ಲಿ ಅಥವಾ ಒಳ್ಳೆ ಐಟಮ್ಸ್ ಎಲ್ಲ ತಗೊಂಡೋದ್ರು. ಆದ್ರೆ ಇದನ್ನು ಮಾತ್ರ ಕೊಂಡೋಗಿಲ್ಲ. ಅದನ್ನು ಕೊಡ್ಲಿಕ್ಕೆ ಹೋದ್ರು. ನೋಡಿ ಅಂತ ಏನು ಎಕ್ಸ್ಪೆಕ್ಟೇಷನ್ ಇಲ್ಲ, ಕೊಡ್ಲಿಕ್ಕೆ ಹೋದವರು. ಆದ್ರೆ ಇಲ್ಲಿ ಹೇಳ್ತಾ ಇರುವ ಸ್ವೇಚ್ಛಾ ಮತ್ತು ಇಂದ್ರಿಯ ಭೋಗಕ್ಕಾಗಿ ಹುಸಿ ಆಧ್ಯಾತ್ಮಿಕವಾದಿಗಳು, ಮಿಥ್ಯಾಚಾರಿಗಳು ಏನು, ಅವನ ಸಾಮ್ರಾಜ್ಯ ಕಟ್ಲಿಕ್ಕೋಸ್ಕರ ಬಾಯಿಯಲ್ಲಿ ಭಗವಂತನ ಬಗ್ಗೆ ಹೇಳ್ತಾ ಇರುವಂಥದ್ದು. ಎಂತ ಒಂದು ವಿಪರ್ಯಾಸ ಇದು. ಅಂಥವರ ಕೈಯಲ್ಲಿ ಸಿಕ್ಕಾಕೊಂಡ್ರೆ ಅಷ್ಟೇ ನಾವು ಈ ಜನ್ಮ ಅಲ್ಲ, ಎಷ್ಟೇ ಜನ್ಮ ಇದ್ರೂ ನಮಗೆ ಭಗವಂತನ ಭಕ್ತಿ ಸಿಗುವುದಿಲ್ಲ, ಕಷ್ಟ ಆಗ್ತದೆ. ಐಹಿಕ ಬಂಧನದಿಂದ ಬಿಡುಗಡೆ ಹೊಂದಿ ಭಗವಂತನ ರಾಜ್ಯವನ್ನು ಸೇರುವುದೇ ಬದುಕಿನ ಉದ್ದೇಶ. ಇದನ್ನ ನಾವು ಮನಸ್ಸಿನಲ್ಲಿ ಕನ್ಫರ್ಮ್ ಮಾಡಬೇಕು. ಭಗವಂತನ ಧಾಮ ಹೋಗುವುದೇ ನಮ್ಮ ಉದ್ದೇಶ. ಅಂದ್ರೆ ಇಲ್ಲೇ ಇದ್ದುಕೊಂಡು ಭಗವಂತನ ಸೇವೆ ಮಾಡುದು ಅಂತ ಹೇಳಿದ್ರೆ ಭಗವಂತನ ಧಾಮದ ಟಿಕೆಟ್ ಸಿಕ್ಕಿದೆ, ಅಥವಾ ಭಗವಂತನ ಧಾಮ ಇಲ್ಲೇ ನಮಗೆ ಸಿಕ್ಕಿದೆ ಅಂತ ಹೇಳ್ಕೋಬಹುದು. ಮುಖ್ಯ ಸ್ವಾರ್ಥಗತಿ, ಮುಖ್ಯ ಸ್ವ ಅರ್ಥ ಅಂತ ಹೇಳಿದ್ರೆ ಆತ್ಮದ ಅರ್ಥ ಏನು ಅಂತ ಹೇಳಿದ್ರೆ ಸ್ವಹಿತದ ಗುರಿ ವಿಷ್ಣುವನ್ನು ಸೇರುವುದು. ಸ್ವ ಅಂತ ಹೇಳಿದ್ರೆ ಆತ್ಮದ ಅರ್ಥ ಯಾವುದು? ಭಗವಂತನ ಸೇವೆ, ಭಗವಂತನನ್ನ ಸೇರುವುದು ಅಂದ್ರೆ ಸೇವೆ. ಸೇರುವುದು ಅಂದ್ರೆ ಐಕ್ಯ ಅಲ್ಲ. ಯಾಕಂದ್ರೆ ಕೆಲವರು ಸೇರುವುದು ಅಂದ್ರೆ ಐಕ್ಯ, ಮರ್ಜ್ ಆಗುದು, ಸಾಯುಜ್ಯ ಆಗುದು. ಇಲ್ಲ, ಸೇರುವುದು ಅಂತ ಹೇಳಿದ್ರೆ ಸೇವೆ ಮಾಡುವುದು. ಇಡೀ ವರ್ಣಾಶ್ರಮ ವ್ಯವಸ್ಥೆಯನ್ನು ನಾವು ಈ ಗುರಿಯನ್ನು ಮುಟ್ಟಲು ಸಾಧ್ಯವಾಗುವಂತೆ ರೂಪಿಸಲಾಗಿದೆ. ನೋಡಿ, ಈಗ ಅರ್ಥ ಆಯ್ತಲ್ಲ. ಆಗ ಹೇಳಿದ ವಿಷಯ ಇದೇ, ಸೇಮ್ ವರ್ಣಾಶ್ರಮದ ವ್ಯವಸ್ಥೆಯೇ ಇದು. ಸ್ವಾರ್ಥಗತಿ, ಆತ್ಮದ ಲೆವೆಲ್ಗೆ ತಲುಪಲಿಕ್ಕೆ ವರ್ಣಾಶ್ರಮ ಇದೆ. ಕೃಷ್ಣ ಪ್ರಜ್ಞೆಯಲ್ಲಿ ನಿಯಂತ್ರಿತ ರೀತಿಯಲ್ಲಿ ಸೇವೆ ಮಾಡುವುದರಿಂದ ಗೃಹಸ್ಥರು ಕೂಡ ಈ ಗುರಿಯನ್ನು ಮುಟ್ಟಲು ಸಾಧ್ಯ. ನಾವೆಲ್ಲ ಗೃಹಸ್ಥರು, ನಾವು ಈ ಗುರಿ ಮುಟ್ಟಲಿಕ್ಕೆ ಸಾಧ್ಯ ಹೇಗೆ ಅಂತ ಹೇಳಿದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ನಿಯಂತ್ರಿತ ರೀತಿಯಲ್ಲಿ ಸೇವೆ ಮಾಡುವುದು. ನಿಯಂತ್ರಿತ ರೀತಿ ಅಂತ ಹೇಳಿದ್ರೆ ನಮ್ಮ ಗುರುಗಳ ಆಧೀನದ ಮೇಲೆ,
ನನಗೆ ಬೇಕಾದ ಹಾಗೆ ಸ್ವೇಚ್ಛೆಯಿಂದ ಮಾಡುವಂತ ಭಕ್ತಿ ಅಲ್ಲ, ಭಗವಂತನ ಭಕ್ತರ ಒಂದು ಆಧೀನ, ಅವರು ಹೇಳಿದವರ ಮಾರ್ಗದಲ್ಲಿ ನಾವು ಮಾಡುವುದಕ್ಕೆ ನಿಯಂತ್ರಿತ ರೀತಿಯ ಸೇವೆ ಅಂತ ಹೇಳ್ತಾರೆ. ನನಗೆ ಇಷ್ಟ ಬಂದ ಸೇವೆ ಅಲ್ಲ, ಭಗವಂತ ಹೇಳಿದ್ದಾರೆ, ಭಗವಂತನ ಮುಖಾಂತರ ಕೃಷ್ಣ ಯಾರಲ್ಲಿ ಹೇಳಿದ್ದಾರೆ? ಗುರುವಿನಲ್ಲಿ ಹೇಳಿದ್ದಾರೆ. ಗುರು ಏನು ಹೇಳ್ತಿದ್ದಾರೆ ಅದನ್ನ ಫಾಲೋ ಮಾಡುದು, ಅಥವಾ ನಮ್ಮ ಉಚ್ಚಕೋಟೆಯ ಭಕ್ತರು ಏನು ಹೇಳ್ತಾರೆ ಅದನ್ನ ಫಾಲೋ ಮಾಡುವಂಥದ್ದು. ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಮನುಷ್ಯನು ಶಾಸ್ತ್ರಗಳಲ್ಲಿ ವಿಧಿಸಿರುವಂತೆ ನಿಯಮಬದ್ಧ ಜೀವನವನ್ನು ನಡೆಸಬಹುದು, ಅನಾಸಕ್ತಿಯಿಂದ ತನ್ನ ವ್ಯವಹಾರಗಳನ್ನು ನಿರ್ವಹಿಸಬಹುದು, ಈ ರೀತಿಯಲ್ಲಿ ಪ್ರಗತಿಯನ್ನು ಸಾಧಿಸಬಹುದು. ಈ ವಿಧಾನವನ್ನು ಅನುಸರಿಸುವ ಪ್ರಾಮಾಣಿಕ ಮನುಷ್ಯನು ಮುಗ್ಧ ಸಾರ್ವಜನಿಕರನ್ನು ವಂಚಿಸಲು ಆಧ್ಯಾತ್ಮಿಕತೆಯ ಹೊರ ಪ್ರದರ್ಶನವನ್ನು ಬಳಸುವವನಿಗಿಂತ ಬಹುಪಾಲು ಉತ್ತಮವಾದ ಸ್ಥಿತಿಯಲ್ಲಿರುತ್ತಾರೆ. ಈಗ ನಾನು ಕೂಡ ಕೇಳಿದ್ದೇನೆ, ಕೆಲವರು ತುಂಬಾ ಫೇಮಸ್ ಯೋಗ ಟೀಚರ್ ಇರ್ತಿರ್ತಾರೆ, ಅವರು ಯೋಗದ ಬಗ್ಗೆ ತುಂಬಾ ಮಾತಾಡ್ತಾರೆ, ಆದ್ರೆ ಎಲ್ಲೋ ಹೋಗಿ ಸಿಗರೇಟ್ ಎಳಿತಾರಂತವ್ರು. ಹೆಸರೇ ಹೇಳುದು ಬೇಡ, ಆದ್ರೆ ನಮ್ಗೆ ಗೊತ್ತು ಯಾರು ಅಂತ. ಆತರ ಸಿಗರೇಟ್ ಎಳಿತಾರಂತೆ ಅಥವಾ ಕುಡಿಲಿಕ್ಕೆ ಹೋಗ್ತಾರಂತೆ. ತುಂಬಾ ಯೋಗ ಟೀಚರ್ಸ್ ಹಾಗೆ ಮಾಡ್ತಾರೆ, ಅಥವಾ ತುಂಬಾ ಆಧ್ಯಾತ್ಮಿಕ ವಿಚಾರ ಮಾತಾಡೋರು ಹೀಗೆ ಮಾಡ್ತಾರೆ. ನಮ್ಗೆಲ್ಲ ಗೊತ್ತಿರುವ ವಿಚಾರ ಇದೆಲ್ಲ. ಆಧ್ಯಾತ್ಮಿಕತೆಗೆ ಮಾತಾಡ್ತಾರೆ, ಅಲ್ಲಿ ಹೋಗಿ ಏನೋ ಮಾಡ್ತಾರೆ, ವಂಚನೆ. ಅಂದ್ರೆ ಹೊರಗೊಂದು ಒಳಗೊಂದು, ಹೊಟ್ಟೆ ಹೊರೆಯುವುದಕ್ಕಾಗಿಯೇ. ಅಲ್ಲ, ನಮಗೆ ವೀಕ್ನೆಸ್ ಇದೆ, ಆದ್ರೆ ನನಗೆ ವೀಕ್ನೆಸ್ ಇದೆ ಅಂತ ಹೇಳ್ಬೇಕು. ಫಾರ್ ಎಕ್ಸಾಂಪಲ್, ನನಗೆ ಏನು ಸರಿ ಇಲ್ಲ, ನಾನು ಕೃಷ್ಣನಲ್ಲಿ ಕೇಳ್ಕೋಬೇಕು, ಆಚಾರ್ಯರಲ್ಲಿ ಕೇಳ್ಕೋಬೇಕು, ನನಗೆ ಇಂಥ ಒಂದು ತುಂಬಾ ವರ್ಷಗಳಿಂದ ಮಾಡಿ 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 ನನಗೆ ಅದು ರೂಢಿಯಾಗಿ ಬಿಟ್ಟಿದೆ, ಅದೇ ಮಾಡ್ಲಿಕ್ಕೆ ಹೋಗ್ತಾ ಉಂಟು ನನ್ನ ಮನಸ್ಸು, ದೇಹ. ದಯವಿಟ್ಟು ಕೃಷ್ಣ, ದಯವಿಟ್ಟು ಗುರುಗಳೇ, ನನ್ನನ್ನು ಇದರಿಂದ ಹೊರಗೆ ಬರ್ಲಿಕ್ಕೆ ಪ್ರಯತ್ನ ಪಡಿಸಿ, ದಯವಿಟ್ಟು ನಿಮ್ಮ ಸೇವೆಯನ್ನೇ ಮಾಡ್ಲಿಕ್ಕೆ ಇದು ನನಗೆ ತೊಂದರೆ ಕೊಡ್ತಾ ಉಂಟು, ಇದರಿಂದ ನನಗೆ ಹೊರಗಿಡಿ ಅಂತ ಕೇಳ್ಕೊಳ್ಬೇಕು. ಯಾವ್ದ್ರಿಂದ? ಇಂಥ ಮದ್ಯಪಾನ ಆದ್ರಿಂದ ಇದರಿಂದೆಲ್ಲ ನಮಗೆ ಚಟ ಇದ್ರೆ ಆ ರೀತಿ ಕೇಳ್ಕೊಂಡ್ರೆ ನಿಧಾನವಾಗಿ ಅದರಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯ. ಇಲ್ಲ ಅಂತ ಹೇಳಿದ್ರೆ ಮದ್ಯಪಾನ ಮಾಡುವವರಿಗೆ ಭಗವಂತನ ಪ್ರಾಪ್ತಿ ಹೇಗೆ ಸಾಧ್ಯ? ಮದ್ಯಪಸ್ಯ ಕುತೋ ಸುಖಂ ಅಂತ ಶಾಸ್ತ್ರ ಹೇಳ್ತದೆ. ಸಾಧ್ಯವಿಲ್ಲ, ಸುಖ ಇರ್ಲಿಕ್ಕೆ ಸಾಧ್ಯವಿಲ್ಲ. ಈ ವಿಧಾನವನ್ನು ಅನುಸರಿಸುವ ಪ್ರಾಮಾಣಿಕ ಮನುಷ್ಯನು ಮುಗ್ಧ ಸಾರ್ವಜನಿಕರನ್ನು ವಂಚಿಸಲು ಆಧ್ಯಾತ್ಮಿಕತೆಯ ಹೊರ ಪ್ರದರ್ಶನವನ್ನು ಬಳಸುವವನಿಗಿಂತ ಬಹುಪಾಲು ಉತ್ತಮವಾದ ಸ್ಥಿತಿಯಲ್ಲಿರುತ್ತಾನೆ. ಹೊಟ್ಟೆ ಹೊರೆಯುವುದಕ್ಕಾಗಿಯೇ ಧ್ಯಾನದ ಸೋಗು ಹಾಕುವವನಿಗಿಂತ ಪ್ರಾಮಾಣಿಕನಾದ ಜಾಡಮಾಲಿಯು ಎಷ್ಟೋ ಉತ್ತಮ. ಇದೇನು ಜಾಡಮಾಲಿಯು ಅಂದ್ರೆ? ಕರೆಕ್ಟ್. ಅವನು ಭಗವಂತನ ಬಗ್ಗೆ ಸಂಪೂರ್ಣ ಭಕ್ತಿ ಇಟ್ಕೊಂಡು ಏನ್ ಮಾಡಿ ಕಸ ಗುಡಿಸಿದ್ರು ತೊಂದರೆ ಇಲ್ಲ, ಒರೆಸಿದ್ರು ತೊಂದರೆ ಇಲ್ಲ, ಏನು ಕೆಲಸ ಮಾಡಿದ್ರು ತೊಂದರೆ ಇಲ್ಲ, ಆದ್ರೂ ಭಗವಂತನ ಸ್ಮರಣೆ ಇರಬೇಕಷ್ಟೇ. ಹೊಟ್ಟೆ ಪಾಡಿಗೋಸ್ಕರ ಸುಮ್ಮನೆ ಏನೋ ಕಾಷಾಯಾಂಬರ ಬಹುಕೃತ ವೇಷ ಕೇಳಿದ್ದೀರಲ್ಲ? ಯಾರು ಹೇಳಿದ್ದಾರೆ? ಶಂಕರಾಚಾರ್ಯರು ಹೇಳ್ತಿದ್ದಾರೆ, ಕಾಷಾಯಾಂಬರ ಬಹುಕೃತ ವೇಷ. ಯಾಕೆ? ಉದರ ನಿಮಿತ್ತಂ. ಉದ್ದೇಶ ಏನು? ಹೊಟ್ಟೆ ಪಾಡಿಗೋಸ್ಕರ. ಈ ರೀತಿಯಲ್ಲಿ ನಾವಿದನ್ನ ಅರ್ಥ ಮಾಡ್ಕೊಂಡಿದ್ದೇವೆ. ಮುಂದಿನ ಕ್ಲಾಸಲ್ಲಿ 8ನೇ ಶ್ಲೋಕವನ್ನ ಚರ್ಚಿಸೋಣ. ಏನಾದ್ರೂ ಪ್ರಶ್ನೆ ಇದ್ರೆ ದಯವಿಟ್ಟು ಕೇಳಿ. ಹರೇ ಕೃಷ್ಣ. ನಾರಾಯಣ ಪ್ರಸಾದ್ ಪ್ರಭುಗಳೇ, ಪ್ರಶ್ನೆ ಅಥವಾ ತಿದ್ದುದಿದ್ರೆ ತಿದ್ದಿ, ಖಂಡಿತವಾಗಿ ಹೇಳಿ ಪ್ರಭು. ಪ್ರಭು, ಹರೇ ಕೃಷ್ಣ ಮಹಾಮಂತ್ರದ ಅರ್ಥ ಹೇಳ್ಕೊಡಿ ಪ್ರಭು. ಹರೇ ಅಂತ ಹೇಳಿದ್ರೆ ಭಗವಂತನ ಶಕ್ತಿಯನ್ನ ನಾವು ಸಂಬೋಧಿಸುವುದು, ಕೇಳುವಂಥದ್ದು. ಹರೇ ಅಂತ ಹೇಳಿದ್ರೆ ಅದು ತಾಯಿ ರಾಧಾ ಮಾತೆ, ರಾಧೆಯ ಹೆಸರು ಹರೇ ಅಂತ ಹೇಳಿ, ಅದು ಸಂಬೋಧನಾ. ಈಗ ರಾಮ ಅಂತ ಹರಿ 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 ಅಂದ್ರೆ ಹರೇ ಅಂತ ಹೇಳಿದ್ರೆ ಸಂಬೋಧನ, ಭಗವಂತನ ಶಕ್ತಿಯೇ ಅಂದ್ರೆ ಕೃಷ್ಣನ ಶಕ್ತಿ ಅಂತ ಹೇಳಿದ್ರೆ ಕೃಷ್ಣ ರಾಧಾರಾಣಿಯ ದಾಸ ಅಂದ್ರೆ ರಾಧಾರಾಣಿಯ ಶಕ್ತಿ. ಸೊ ಆ ಶಕ್ತಿಯನ್ನ ನಾವು ಕರೆಯುವಂಥದ್ದು ಹರೇ ಕೃಷ್ಣ ಅಂತ ಹೇಳಿದ್ರೆ ಕೃಷ್ಣನೇ. ಹೇ ಕೃಷ್ಣ, ಹೇ ರಾಮ. ರಾಮ ಅಂತ ಹೇಳಿದ್ರೆ ಇಲ್ಲಿ ಕೃಷ್ಣನನ್ನು ಹೇಳ್ಬಹುದು, ರಾಮನನ್ನು ಹೇಳ್ಬಹುದು, ನರಸಿಂಹನನ್ನು ಹೇಳ್ಬಹುದು, ಯಾರನ್ನು? ಕೃಷ್ಣನ ಶಕ್ತಿ ಎಲ್ಲವನ್ನು ಹೇಳ್ಬಹುದು. ಹರೇ ಕೃಷ್ಣ ಅಂತ ಹೇಳಿದ್ರೆ ಅರ್ಥ ಏನು ಅಂತ ಹೇಳಿದ್ರೆ ಕೃಷ್ಣನನ್ನ ನಾವು ಕರೆಯುವಂಥದ್ದು, ಕೂಗುವಂಥದ್ದು. ಈಗ ಮಗು ಹೇಗೆ ಅಮ್ಮ ಅಂತ ಹೇಳ್ತದೆ, ಅದೇ ರೀತಿಯಲ್ಲಿ ನಾವು ಕೃಷ್ಣನನ್ನ ಕರೆಯುವಂಥದ್ದು, ಕೃಷ್ಣ ಮತ್ತು ಕೃಷ್ಣನ ಶಕ್ತಿಯನ್ನ ಕೇಳುವಂಥದ್ದು. ಅಂದ್ರೆ ಕೃಷ್ಣ ಒಬ್ಬ ಅಲ್ಲ, ಕೃಷ್ಣನೊಟ್ಟಿಗೆ ಕೃಷ್ಣನ ಭಕ್ತರಿದ್ದಾರೆ, ಅವರೆಲ್ಲರನ್ನ ಕರೆಯುವಂಥದ್ದು. ಅಂದ್ರೆ ಹರೇ ಕೃಷ್ಣ ಮಹಾಮಂತ್ರ ಅಂತ ಹೇಳಿದ್ರೆ ಬರೀ ಕೃಷ್ಣ ಮತ್ತು ರಾಧಾರಾಣಿ ಮಾತ್ರ ಅಲ್ಲ, ಕೃಷ್ಣ ರಾಧಾರಾಣಿ ಮಾತ್ರ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಕೃಷ್ಣ ಒಬ್ಬನೇ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಕೃಷ್ಣನ ಜೊತೆ ಗೋವಂಶ ಇದೆ, ಕೃಷ್ಣನ ಜೊತೆ ಸುಮಾರು ಭಕ್ತರಿದ್ದಾರೆ, ಎಲ್ಲರನ್ನ ನಾವು ಸಂಬೋಧಿಸುತ್ತೇವೆ ಹರೇ ಕೃಷ್ಣ ಮಹಾಮಂತ್ರ ಹೇಳುವಾಗ. ಅಷ್ಟಶಕಿಗಳಾಗಿರ್ಬೋದು, ಎಲ್ಲರನ್ನ ನಾವು ಅಡ್ರೆಸ್ ಮಾಡ್ತೇವೆ. ಆ ಹರೇ ಅಂತ ಹೇಳಿದ್ರಲ್ಲಿ ಅವನ ಶಕ್ತಿ ಅಡಗಿದೆ. ಹರೇ ಅಂತ ಹೇಳಿದ್ರೆ ಬರೀ ರಾಧಾರಾಣಿ ಅಲ್ಲ, ರಾಧಾರಾಣಿ ಯಾರನ್ನೆಲ್ಲ ರೆಪ್ರೆಸೆಂಟ್ ಮಾಡ್ತಿದ್ದಾರೆ ಅವರೆಲ್ಲ, ಭಕ್ತರನ್ನ ರೆಪ್ರೆಸೆಂಟ್ ಮಾಡ್ತಿದ್ದಾರೆ ರಾಧಾರಾಣಿ, ಹಸುವನ್ನ, ಮರಗಳನ್ನ, ಎಲ್ಲ ಭಕ್ತರನ್ನ ರೆಪ್ರೆಸೆಂಟ್ ಮಾಡ್ತಿದ್ದಾರೆ. ಆ ಭಕ್ತರ ಪರಮೋತ್ತಮ ಭಕ್ತೆಯಾದಂತಹ ರಾಧಾರಾಣಿಯನ್ನ ನಾವು ಹರೇ ಅಂತ ಹೇಳಿ ಕರೀತೀವಿ.
ಹರೇ ಕೃಷ್ಣ. ಕೃಷ್ಣ ಅಂತ ಹೇಳಿದ್ರೆ ಎಲ್ಲರನ್ನ ಆಕರ್ಷಿಸುವಂತಹ ವ್ಯಕ್ತಿ, ರಾಧಾರಾಣಿಯನ್ನ ಆಕರ್ಷಿಸುವಂತ ವ್ಯಕ್ತಿ. ರಾಧಾರಾಣಿಯನ್ನ ಆಕರ್ಷಿಸ್ತಾನೆ ಅಂದ್ರೆ ಸಂಪೂರ್ಣ ಮನುಕುಲವನ್ನ ಆಕರ್ಷಿಸುವಂತಹ ವ್ಯಕ್ತಿ ಕೃಷ್ಣ. ಹರೇ ಕೃಷ್ಣ ಅಂತ ಕರೆಯೋದು ನಾವು. ಹರೇ ಕೃಷ್ಣ ಏನನ್ನು ಕೇಳೋದು ಆಮೇಲೆ? ಕೃಷ್ಣ ನಿನ್ನ ಸೇವೆ ಕೊಡಪ್ಪ ನನಗೆ. ಅಂದ್ರೆ ನನ್ನ ನೀನ್ ಯಾರು? ನೀನು ಇಂದ್ರಿಯಗಳ ಒಡೆಯ, ನನ್ನ ಇಂದ್ರಿಯಗಳನ್ನ ನಿನ್ನ ಸೇವೆಯೋಗೋಸ್ಕರ ಉಪಯೋಗಿಸಪ್ಪ ಅಂತ ಕೇಳುವಂಥದ್ದು. ಅದಕ್ಕೋಸ್ಕರ ಋಷಿಕೇಶ ಅಂತ ಹೆಸರಲ್ವ ಭಗವಂತನದ್ದು. ಋಷಿಕೇಶ ಋಷಿಕೇಶ ಸೇವನಂ. ಋಷಿಕ ಅಂತ ಹೇಳಿದ್ರೆ ಇಂದ್ರಿಯಗಳು. ಆ ನಮ್ಮ ಇಂದ್ರಿಯಗಳು ಭಗವಂತನ ಸೇವೆ ಅಂದ್ರೆ ನಿಜವಾದ ಋಷಿಕದ ಒಡೆಯ ಯಾರು? ನಿಜವಾದ ನಮ್ಮ ಇಂದ್ರಿಯಗಳ ಒಡೆಯನೇ ಋಷಿಕೇಶ, ನಾವಲ್ಲ ಒಡೆಯ. ನಮ್ಮ ಇಂದ್ರಿಯಗಳ ಒಡೆಯರು ನಾವಲ್ಲ. ಯಾಕಂದ್ರೆ ಈ ಇಂದ್ರಿಯಗಳೆಲ್ಲ ಕೊಟ್ಟದ್ದು ಯಾರು? ಭಗವಂತ. ಆ ಭಗವಂತನೇ ಇದರ ಒಡೆಯ. ಆ ಒಡೆಯನನ್ನ ಕೇಳುದು ನಾವು. ನಮ್ಮ ಇಂದ್ರಿಯಗಳು, ನನಗೆ ನೀವು ಕೊಟ್ಟಂತಹ ಇಂದ್ರಿಯಗಳನ್ನ ನಿಮ್ಮ ಸೇವೆಗೋಸ್ಕರ ನಿಯೋಜಿಸುವಂತೆ ಮಾಡಪ್ಪ ಭಗವಂತ ಅಂತ ಕೇಳ್ಕೊಳ್ಳೋದು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಭಗವಂತನ ಸೇವೆಗೋಸ್ಕರ ಕೇಳ್ಕೊಳ್ಳುವಂಥದ್ದು, ಭಗವಂತನಿಗೆ ಶರಣಾಗುವಂಥದ್ದು ಈ ಮಂತ್ರದ ಅರ್ಥ. ಹರೇ ಕೃಷ್ಣ ಪ್ರಭು. ಧನ್ಯವಾದ. ಹರೇ ಕೃಷ್ಣ ಹರೇ ಕೃಷ್ಣ. ಇದನ್ನ ನಾವು ಯಾವತ್ತೂ ಚಿಂತನೆ ಮಾಡಬೇಕು. ಇನ್ನು ನನಗೆ ಸೇವೆ ಸಿಗ್ಲಿ ಅಂತ ಹೇಳಿ ಭಗವಂತನ. ಬೇರೆ ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಇದೆಯಾ? ದಂಡವತ್ ಪ್ರಣಾಮ ಪ್ರಭು. ದಂಡವತ್ ಪ್ರಣಾಮ.